ಅಷ್ಟು ಈಸಿ ಅಲ್ಲ. ಏಷ್ಯನ್ ಗೇಮು ಒಲಿಂಪಿಕ್ಸು ನಡೆಯೋದೇ 4 ವರ್ಷಕ್ಕೆ ಒಂದು ಸತಿ. ಸೊ ಹಾಗಾಗಿ ಅಲ್ಲಿ ಕೊಟ್ಟಿರೋದನ್ನು ನಾವು ಇದನ್ನು ಒಂಥರ ಚಿನ್ನ ಥರ ಕಾಪಾಡ್ಕೋಬೇಕು. ಚಿನ್ನದಕ್ಕಿಂತ ದೊಡ್ಡದಿದೆ ಆ್ಯಕ್ಚುಲಿ ಗೊಂಬೆ. ಆದರೆ ನನ್ನ ಲೈಫಲ್ಲಿ ಅಡಲ್ಟ್ಸ್ಗಳನ್ನು ಜಾಸ್ತಿ ಇತ್ತು. ಬಟ್ ಅದು ಇತ್ತು, ಈಗಲೂ ಇದೆ. ಬಟ್ ಅದನ್ನೆಲ್ಲ ದಾಟ್ಕೊಂಡೇ ಬರ್ತಿದ್ದೀವಿ. ಅದು ಏನಕ್ಕೆ ಕೆಲವ್ರ ಲೈಫಲ್ಲಿ ಅಡಲ್ಟ್ಸ್ಗಳು ಕಡಿಮೆ ಇರುತ್ತೆ, ಇನ್ನು ಕೆಲವರಲ್ಲಿ ಜಾಸ್ತಿ ಇರುತ್ತೆ ಅಂತ ಅದು ದೇವ್ರಿಗೆ ಗೊತ್ತು. ಇನ್ನು ಮೋಸ್ಟ್ಲಿ ತುಂಬ ಸ್ಟ್ರಾಂಗ್ ಇರೋ ವ್ಯಕ್ತಿಗೆ ಅಡಲ್ಟ್ಸ್ಗಳು ಜಾಸ್ತಿ ಇಟ್ಟಿರ್ತಾರ, ಅದು ನನಗೆ ಗೊತ್ತಿಲ್ಲ. ಸ್ಪೋರ್ಟ್ಸ್ ಮಾಡ್ತಾ 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 ಸ್ಪೋರ್ಟ್ಸೇ ನನ್ನನ್ನು ಮೆಂಟಲಿ ಸ್ಟ್ರಾಂಗ್ ಮಾಡ್ತು. ಯಾಕಂದರೆ ನಾವು ಎವ್ರಿ ಡೇ ಪ್ರಾಕ್ಟೀಸ್ ಮಾಡಿದಾಗ ನನ್ನ ಮೈಂಡಲ್ಲಿರೋ ನೆಗೆಟಿವ್ ಥಾಟ್ಸ್ ಎಲ್ಲ ಹೋಗಿ ಪಾಸಿಟಿವ್ ಥಾಟ್ಸ್ ಬರೋ ಥರ ಮಾಡಿದ್ದೇ ನನ್ನ ಸ್ಪೋರ್ಟ್ಸು. ಸೊ ಹಾಗಾಗಿ ಅದರಿಂದ ನಾನು ಮೇನಾಗಿ ಮೆಂಟಲಿ ಸ್ಟ್ರಾಂಗ್ ಆಗಿದ್ದು. ಫಿಸಿಕಲಿ ವೀಕ್ ಇದ್ದರೂ ಕೂಡ ಮೆಂಟಲಿ ಸ್ಟ್ರಾಂಗ್ ಆಗಿದ್ದು ನನಗೆ ಸ್ಪೋರ್ಟ್ಸೇ. ಹಾಗೆ ಪರಿಚಯ ಆಗಿದ್ದಾಗೆ ಲವ್ ಆಗಿ 2016 ಮ್ಯಾರೇಜ್. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಸರ್ ನಿಮ್ಮದು ಲವ್ ಸ್ಟೋರಿ. ಆ್ಯಕ್ಚುಲಿ ಮೇಡಮ್ ಬಗ್ಗೆ ನಿಜವಾಗ್ಲೂ ಖುಷಿ ಅನಿಸುತ್ತೆ. ಏನಿಲ್ಲ, ಅದೇ ಈ ಥರ ಇರೋರಿಗೂ ಸ್ವಲ್ಪ ಜೀವನ ಕೊಡಬೇಕು. ಸರ್ ಬಗ್ಗೆ ಅಂದರೆ ಮೇಡಮ್ ಅದೇ ಈಗ ಹ್ಯಾಂಡಿಕ್ಯಾಪ್ಟ್ಗಳು ಪಾಪ ಕೊನೆಯವರೆಗೆ ಒಬ್ಬರೇ ಇರೋಕ್ಕಾಗಲ್ಲ. ಅವ್ರೂ ಮುಂದೆ ಬಂದು ಮದುವೆ ಆಗಬೇಕು. ಯಾಕಂದರೆ ನಾನು ಡಿಪೆಂಡ್ ಆಗಿರೋದ್ರಿಂದ ನಾವು ವೈಫ್ನೂ ಕರ್ಕೊಂಡು ಹೋಗ್ಬೇಕು. ಸೊ ಈ ಥರ ಇದ್ದಾಗ ನಮಗೆ ವಿತೌಟ್ ಸ್ಪಾನ್ಸರ್ಶಿಪ್ಪು ಕಾಂಪಿಟೇಷನ್ ಮಾಡೋಕ್ಕೂ ಕಷ್ಟನೇ. ಸೊ ಯಾರಾದರೂ ಸ್ಪಾನ್ಸರ್ಶಿಪ್ ಮಾಡಿದ್ರೆ ನಾವು ಡೆಫಿನೆಟ್ಲಿ ಇನ್ನೂ ಈ ಪ್ಯಾರಾ ಸ್ಪೋರ್ಟ್ಸಲ್ಲಿ ಕಾಂಪಿಟೇಷನ್ಸ್ ಅಟೆಂಡ್ ಮಾಡಿ ಒಲಿಂಪಿಕ್ ಮೆಡಲು ಖಂಡಿತ ಮಾಡ್ತೀವಿ. ಇದು ನನ್ನ ಪ್ಯಾರಾ ಅಥ್ಲೆಟಿಕ್ಸ್ ನ್ಯಾಷನಲ್ಸ್ ಮೆಡಲ್ಸ್ಗಳು. ಸೊ 1 ಗೋಲ್ಡು, 2 ಸಿಲ್ವರ್, ಸೊ 2 ಬ್ರಾನ್ಸ್ ಇದೆ. ಸೊ ಇನ್ನೊಂದು ಬ್ರಾನ್ಸ್ ನಮಗೆ ಸಿಕ್ಕಿಲ್ಲ, ಕೊಟ್ಟಿಲ್ಲ ಅವರೇನೆ. ಹಾಯ್ ಎಲ್ಲರಿಗೂ ನಮಸ್ಕಾರ. ವಿದ್ಯಾಸ್ ವಾಯ್ಸ್ ಚಾನೆಲ್ಗೆ ಸ್ವಾಗತ. ನಾನು ವಿದ್ಯಾಶ್ರೀ. ಜೀವನದಲ್ಲಿ ನಡೆಯುವಂತಹ ಕೆಲವು ಘಟನೆಗಳು ನಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸಿಬಿಡುತ್ತೆ. ಸಮಸ್ಯೆಗಳು ಎಲ್ರಿಗೂ ಬರುತ್ತೆ, ಆದರೆ ಸಮಸ್ಯೆ ಬಂದಾಗ ಕುಗ್ಗುವಂಥವರೇ ಜಾಸ್ತಿ ಮಂದಿ. ಆದರೆ ಕೆಲವರು ಮಾತ್ರ ಸಮಸ್ಯೆಗೆ ಎದೆಯೊಡ್ಡಿ ನೀನಾ ಅಥವಾ ನಾನಾ ಅನ್ನುವಂತಹ ಧೈರ್ಯದಿಂದ ಅದನ್ನು ಎದುರಿಸ್ತಾರೆ. ಸಾಧನೆಯ ಕಲ್ಲು ಮುಳ್ಳಿನ ಹಾದಿಯಲ್ಲಿ ಸಾಕ್ತಾರೆ. ಅವರು ಮಾತ್ರ ಸಾಧಕರಾಗ್ತಾರೆ. ಇವರ ಹೆಸರು ಅನಂತ್ ರಾವ್ ಅಂತ ಹೇಳಿ. ಇವರು ಒಬ್ಬ ಜಿಮ್ನಾಸ್ಟಿಕ್ ಕ್ರೀಡಾಪಟು. ತಮ್ಮ ಚಿಕ್ಕ ವಯಸ್ಸಿನಲ್ಲಿಯೇ ಜಿಮ್ನಾಸ್ಟಿಕ್ಕನ್ನು ಆರಂಭ ಮಾಡಿ ನಂತರ ರಾಜ್ಯ ಮತ್ತು ರಾಷ್ಟ್ರೀಯ ಕ್ರೀಡಾ ಸ್ಪರ್ಧೆಗಳಲ್ಲಿ 100 ಪದಕಗಳನ್ನು ಗಳಿಸಿದಂಥವರು. ಆದರೆ ಇವರ ಜೀವನದಲ್ಲಿಯೂ ಕೂಡ ಒಂದು ಕಹಿ ಘಟನೆ ನಡೆಯುತ್ತೆ. 2010ರಲ್ಲಿ ಮೈಸೂರಿನಲ್ಲಿ ನಡೆದಂತಹ ದಸರಾ ಕ್ರೀಡಾಕೂಟದಲ್ಲಿ ನಡೆದಂತಹ ಒಂದು ಚಿಕ್ಕ ಅನಾಹುತದಿಂದ ಇವರು ವೀಲ್ ಚೇರ್ನಲ್ಲಿ ಕಳೆಯುವಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಆದರೆ ಇವರು ಅದೆಲ್ಲವನ್ನು ಮೀರಿ ಇವತ್ತಿಗೂ ಕೂಡ ತಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸ್ಪರ್ಧಿಸಬೇಕು, ಒಲಿಂಪಿಕ್ಸ್ನಲ್ಲಿ ತಾವು ಭಾಗವಹಿಸಬೇಕು ಅನ್ನುವಂತಹ ಹಠ ಛಲದಿಂದ ಆ ಸಾಧನೆಯ ದಾರಿಯಲ್ಲಿ ಮುನ್ನುಗ್ತಾ ಇದ್ದಾರೆ. ಅವರ ಜೀವನ, ಅವರು ಹೋಗ್ತಿರುವ ದಾರಿಯೇ ರೋಚಕ. ಸೊ ಹಾಗಾಗಿ ಬನ್ನಿ ಅವ್ರನ್ನ ಭೇಟಿ ಮಾಡೋಣ, ಅವ್ರ ಜೊತೆ ಸಾಕಷ್ಟು ಮಾತುಕತೆನ ನಡೆಸೋಣ. ಹಾಗೆ ಈ ಸಂದರ್ಶನ ಸಾಕಷ್ಟು ಜನರಿಗೆ ಬೇರೆ ಬೇರೆ ರೀತಿಯಲ್ಲಿ ಇದು ಸ್ಫೂರ್ತಿ ಆಗಬಹುದು ಅಂತ ನಾನು ಭಾವಿಸ್ತೇನೆ. ಸರ್ ಇಲ್ಲೇ ಇದ್ದಾರೆ, ಭೇಟಿ ಮಾಡೋಣ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ ಮೇಡಮ್, ನೀವು ಹೇಗಿದ್ದೀರಾ ಮೇಡಮ್? ನಾನು ಕೂಡ ಚೆನ್ನಾಗಿದ್ದೀನಿ ಸರ್. ಸರ್ ಮೊದಲನೇದಾಗಿ ನಿಮ್ಮ ಈ ಜಿಮ್ನಾಸ್ಟಿಕ್ ಅಭ್ಯಾಸ ಯಾವಾಗ ಶುರು ಮಾಡಿದ್ದು ನೀವು? ಅಂದರೆ ನಾನು 4th ಸ್ಟ್ಯಾಂಡರ್ಡ್ ಓದಬೇಕಾದ್ರೆ ನಮ್ಮ ತಂದೆ ಮೈಸೂರಲ್ಲಿ ಚಾಮುಂಡಿ ಸ್ಟೇಡಿಯಮಲ್ಲಿ ಹೋಗಿದ್ರು. ಸೊ ಅವಾಗ 4th ನ್ಯಾಷನಲ್ ಗೇಮ್ಸ್ ನಡೀತಾ ಇತ್ತು, ಅಂದರೆ ಮೈಸೂರಲ್ಲಿ. ನಾವು ಸುಮ್ಮನೆ ನೋಡೋಕೆ ಹೋಗ್ತಿದ್ವಿ, ನಾವು ಆಡಿಯನ್ಸ್ ಆಗಿ ನಮ್ಮ ತಂದೆ ಕರ್ಕೊಂಡು ಹೋಗ್ತಿದ್ವು. ಅಲ್ಲಿ ಕಾಂಪಿಟೇಷನ್ ಏನು ನಡೀತಿರುತ್ತಲ್ಲ, ಸೊ ಅದನ್ನು ನಾವು ನೋಡ್ತಿದ್ವಿ ಅಷ್ಟೇ. ನಮಗೆ ನೋಡ್ಬಿಟ್ಟು ಈ ಥರ ಒಂದು ಸ್ಪೋರ್ಟ್ಸ್ ಇದೆ ಅಂತ ಅವಾಗಲೇ ನಮ್ಗೆ ಗೊತ್ತಾಗಿದ್ದು. ಆ ಸ್ಪೋರ್ಟ್ಸ್ ಅಂದರೆ ಏನು, ಜಿಮ್ನಾಸ್ಟಿಕ್ಸು, ಅದ್ರ ಬಗ್ಗೆ ಎಲ್ಲ ಅವಾಗ ಗೊತ್ತಾಯಿತು. ಸುಮ್ಮನೆ ಡೈಲಿ, ಯಾಕಂದರೆ ನಮ್ಮ ಮನೆ ಹತ್ರನೇ ಸ್ಟೇಡಿಯಂ ಇದ್ದಿದ್ದು. ಸೊ ಏನೋ ಒಂದು 5 ನಿಮಿಷ ವಾಕ್ ಮಾಡಿದ್ರೆ ಸ್ಟೇಡಿಯಂ. ಸೊ ನಾವು ಸ್ಕೂಲ್ ಮುಗಿಸ್ಕೊಂಡು ಬರ್ತಿದ್ವಲ್ಲ, ಡೈಲಿ ಅದು 4th ನ್ಯಾಷನಲ್ಸ್ ಗೇಮು ಡೈಲಿ ನೋಡ್ತಿದ್ವಿ. ನೋಡಾದ್ಮೇಲೆ ಅದು ಕಾಂಪಿಟೇಷನ್ ಎಲ್ಲ ಮುಗೀತು. ನಮ್ಮ ತಂದೆ ಅಲ್ಲಿ ಅರುಣ್ ಪಾಟೀಲ್ ಸರ್ ಅಂತ ಒಬ್ಬರು ಜಿಮ್ನಾಸ್ಟಿಕ್ ಕೋಚ್ ಇದ್ರು, ಅವ್ರ ಹತ್ರ ಹೋಗ್ಬಿಟ್ಟು ಮಾತಾಡಿದರು.
ಸೊ ಇದು ಸ್ಪೋರ್ಟ್ಸಿಗೆ ನಮ್ಮ ಮಗುನು ಸೇರಿಸ್ಬೋದಾ ಅಂತ ಕೇಳಿದಾಗ ಅವಾಗ ಅವರು ಏನು ಓದ್ತಾ ಇದ್ದಾರೆ ಹಂಗೆ ಅಂದ್ರು. 4ನೇ ಕ್ಲಾಸ್ ಹುಡುಗ ಅಂದಾಗ ಕರ್ಕೊಂಬನ್ನಿ ಅಂತ ಹೇಳಿದ್ರು. ಸೊ ನಾನೊಂದು ಸಾಟರ್ಡೆ ಅನ್ಸುತ್ತೆ ಅವತ್ತು ವೈಟ್ ಡ್ರೆಸ್ಸಲ್ಲೇ ಇದ್ದೆ, ಸ್ಕೂಲ್ ಡ್ರೆಸ್ಸಲ್ಲಿ. ಅವರು ನಮ್ಮ ತಂದೆ ಜಿಮ್ ಕರ್ಕೊಂಡು ಹೋಗ್ತೀನಿ ಬಾ ಅಂತ ಹೇಳಿದ್ರು. ನಾನು ಅವ್ರಿಗೆ ಜಿಮ್ನಾಸ್ಟಿಕ್ಸ್ ಅಂತ ಹೇಳಕ್ ಬರಲ್ಲ, ಅಂದ್ರೆ ಅದೇನು ಅಂತಾನು ಗೊತ್ತಿಲ್ಲ. ನಾನು ಜಿಮ್ ಅಂದಾಗ ಮಾಮೂಲಿ ಇದು ವೇಟ್ಸ್ ಎಲ್ಲ ಎತ್ತುತ್ತಾರಲ್ಲ, ಆಯ್ತು ನಾನು ಅಂತ ಹೋಗಿದ್ವಿ. ಅವಾಗ ಅಲ್ಲಿ ಹೋದ್ಮೇಲೆ ಅದು ಅವ್ರ ಪಾಟೀಲ್ ಸರ್ ಅನ್ನೋರು ಅವ್ರು ಸ್ಟಾರ್ಟಿಂಗ್ ನನ್ನನ್ನು ನೋಡ್ಬಿಟ್ಟು ಚೆನ್ನಾಗಿದ್ದಾನೆ ಹುಡುಗ, ಸೇರ್ಸ್ಕೊಂತೀವಿ ನಾವು ಇವತ್ತೇ ಸೇರಿಸ್ಬಿಡ್ತೀವಿ. ನನ್ಗವತ್ತು ಬರೀ ಮಾತಾಡಕ್ ಹೋಗ್ತಾರೆ ಅಂತ ಅನ್ಕೊಂಡಿದ್ದೆ. ಅವ್ರು ಇಮಿಡಿಯೇಟ್ ಆಗಿ ನನ್ನನ್ನ ಸೇರಿಸ್ಕೊಂಡ್ಬಿಟ್ರು ಜಿಮ್ನಾಸ್ಟಿಕ್ಸ್ಗೆ. ಸೊ ಅವಾಗ ಅವತ್ತಿಂದ ಏನಾಯ್ತು ಅಂದ್ರೆ ರೆಗ್ಯುಲರ್ ಪ್ರತಿದಿನ ಸ್ಕೂಲ್ಗೆ ಹೋಗೋದು, ಸ್ಕೂಲಿಂದ ಬಂದ ತಕ್ಷಣನೇ ಜಿಮ್ನಾಸ್ಟಿಕ್ಸ್ ಪ್ರಾಕ್ಟೀಸ್ಗೆ ಹೋಗೋದು. ಸೊ 4ನೇ ಕ್ಲಾಸಿಂದ ಸ್ಟಾರ್ಟ್ ಆಗಿದೆ ಮೇಡಮ್. ಓಕೆ, ಸ್ಪೋರ್ಟ್ಸ್ ಜರ್ನಿ ಸ್ಟಾರ್ಟ್ ಆಗಿದೆ ಹಂಗೆ. ಓಕೆ, ಅಂದ್ರೆ ನಿಮ್ಗೆ ಅದ್ರ ಬಗ್ಗೆ ನಾಲೆಡ್ಜ್ ಇಲ್ಲದೆ ಇರುವಾಗಲೇ ನೀವು ಅದಕ್ಕೆ ಜಿಮ್ನಾಸ್ಟಿಕ್ ನ ಶುರು ಮಾಡ್ಕೊಂಡಿದ್ದು? ಹೌದು, ಅಲ್ಲೇ ಬೇರೆಯವರೆಲ್ಲ ಸೀನಿಯರ್ಸ್ ಮಾಡ್ತಿದ್ರಲ್ಲ, ಅವ್ರನ್ನೆಲ್ಲ ನೋಡ್ತಿದ್ವಿ. ಅಂದ್ರೆ ನಮ್ಮ ಏಜ್ ಗ್ರೂಪ್ ಅಲ್ಲಿ ತುಂಬಾ ಕಡಿಮೆ ಇದ್ರು, ನಮ್ಮ ವಯಸ್ಸು ಮಕ್ಕಳು ಇದ್ರು, ತುಂಬಾ ಇದ್ರು, ಸೀನಿಯರ್ಸ್ ಎಲ್ಲ ಇದ್ರು. ಅವ್ರು ಎಲ್ಲ ನೋಡ್ಬಿಟ್ಟು ನಾವು ಮುಂಚೆನೆ ನೋಡಿದ್ವಲ್ಲ ಗೇಮ್ನ, ಕಾಂಪಿಟೇಷನ್ ನೋಡಿದ್ವಲ್ಲ. ಆಮೇಲೆ ರಿಯಲ್ ಆಗಿ ನಾನೇ ಅಲ್ಲಿ ಹೋದಾಗ ಸ್ವಲ್ಪ ಸ್ಟಾರ್ಟಿಂಗ್ ಭಯ ಇತ್ತು, ಈ ತರ ಎಲ್ಲ ನಮ್ ಕೈಲಿ ಮಾಡಿಸ್ತಾರಾ ಅನ್ನೋದೊಂದು ಭಯ ಇತ್ತು. ಆಮೇಲೆ ಅವರು ನಮ್ಮನ್ನ ಯಾವ ರೀತಿ ಮಕ್ಕಳನ್ನ ಹ್ಯಾಂಡಲ್ ಮಾಡ್ಬೇಕು ಸರ್ರು, ಆ ರೀತಿ. ಅದು ಆಕ್ಚುಲಿ ಅವ್ರು ಹೆಂಗೆ ಸೇರ್ಸ್ಕೊಂತಾರೆ ಅಂದ್ರೆ ಸರ್ರು ಒಂದು ಗ್ರೂಪ್ ಮಾಡ್ತಾರೆ, ಎ ಗ್ರೂಪ್, ಬಿ ಗ್ರೂಪ್, ಸಿ ಗ್ರೂಪ್, ಡಿ ಗ್ರೂಪ್ ಅಂತ ಒಂದು 4 ಗ್ರೂಪ್ ಮಾಡ್ತಾರೆ. ಅದ್ ಹೆಂಗ್ ಮಾಡ್ತಾರೆ ಅಂದ್ರೆ ಇದು ಕಾರ್ಟ್ವಿಲ್ ಅಂತ ಬರುತ್ತೆ ಜಿಮ್ನಾಸ್ಟಿಕ್ಸ್ ಅಲ್ಲಿ. ಸೊ ಕಾರ್ಟ್ವಿಲ್ ಯಾರು ಚೆನ್ನಾಗಿ ಮಾಡ್ತಾರೆ ಅದು ಎ ಗ್ರೂಪ್, ಸ್ವಲ್ಪ ಚೆನ್ನಾಗಿ ಯಾರು ಮಾಡಲ್ಲ ಅವ್ರು ಬಿ, ತುಂಬಾ ಇನ್ನೂ ಇದ್ರಲ್ಲಿದ್ರೆ ಅವ್ರು ಡಿ ಗ್ರೂಪ್. ಹಂಗೆ ನನ್ಗೆ ಅದು ಗೊತ್ತಿಲ್ಲ. ನಾವು ಸ್ಕೂಲಲ್ಲಿ ಆ ಕಾರ್ಟ್ವಿಲ್ ಅನ್ನೋದು ನಮ್ಗೆ ಯಾರು ಹೇಳ್ಕೊಟ್ಟಿರ್ಲಿಲ್ಲ. ನಾವು ಹಂಗೆ ಹುಡುಗರ ಜೊತೆ ಸೇರ್ಕೊಂಡು ಮಾಡಿದ್ವಿ. ಸೊ ಅವಾಗ ಅವ್ರು ಇದನ್ನ ತೋರಿಸ್ಬಿಟ್ಟು ಈ ತರ ಮಾಡಕ್ ಬರುತ್ತಾ ಮಾಡು ಅಂತ ಅಂದಿದ್ರು. ನಂದು ನೀಟಾಗಿ ಬಂದ್ಬಿಡ್ತು, ಸ್ಕೂಲಲ್ಲೆಲ್ಲ ಆಟ ಆಡ್ಬೇಕಾದ್ರೆ ಮಾಡಿದ್ರು. ಅವ್ರು ನನ್ನನ್ನ ಸೀದಾ ಎ ಗ್ರೂಪ್ ಸೇರ್ಸ್ಕೊಂಡ್ಬಿಟ್ರು. ಸರ್, ಇವಾಗ ನಾನು ಒಂದಷ್ಟು ಕೆಲವೊಂದು ವಿಡಿಯೋಸ್ ನಿಮ್ಮ ಯೂಟ್ಯೂಬ್ ಚಾನೆಲ್ ಅಲ್ಲಿ ನೋಡಿದೆ ನಾನು. ಸೊ ನನ್ಗೆ ಅದನ್ನ ನೋಡುವಾಗ ಎಷ್ಟು ರೋಚಕವಾಗಿದೆ ಅಬ್ಬಾ ಅಂತ ಅನ್ನಿಸ್ತಾ ಇತ್ತು. ಸೊ ಪ್ರಾಕ್ಟೀಸ್ ಎಲ್ಲ ಹೇಗಿರುತ್ತೆ ಸರ್? ಎಷ್ಟು ಟಫ್ ಅನ್ಸುತ್ತೆ ಅದು? ಅದು ಸ್ಟಾರ್ಟಿಂಗ್ ಆ ಟೈಮಲ್ಲಿ, ಈಗೆಲ್ಲ ಗೊತ್ತಿರುತ್ತೆ ಜಿಮ್ನಾಸ್ಟಿಕ್ಸ್ ಅಂದ್ರೆ ತುಂಬಾ ಜನಕ್ಕೆ ಅವೇರ್ನೆಸ್ ಇದೆ, ಅಂದ್ರೆ 100% ಇಲ್ಲದೆ ಹೋದ್ರು ಒಂದ್ ಮಟ್ಟಿಗೆ ಇದೆ. ಅವಾಗ ಹೆಂಗೆ ಅಂದ್ರೆ ತುಂಬಾ ಜನ ಕಡಿಮೆಗೆ ಜಿಮ್ನಾಸ್ಟಿಕ್ಸ್ ಅಂದ್ರೆ ಏನಂತಾನೆ ಗೊತ್ತಿರ್ಲಿಲ್ಲ. ಸೊ ನಮ್ಗೆ ಇದು ಸರ್ಕಸ್ ತರಾನೇ ಅನಿಸ್ತಿತ್ತು. ನಮ್ಗೆ ಒಂದ್ ಚಿಕ್ಕದ್ರಲ್ಲಿ ಪೇರೆಂಟ್ಸ್ ಈಗ ಸರ್ಕಸ್ ನಡಿಬೇಕಾದ್ರೆ ಗೊತ್ತಲ್ಲ ನಿಮ್ಗೆ, ಅಲ್ಲೆಲ್ಲ ಪಲ್ಟಿ ಹೊಡಿಯೋದು ಮಾಡ್ತಾರೆ. ಸೊ ಇದು ಏನೋ ಒಂಥರ ಸರ್ಕಸ್ ತರಾನೇ ಅನ್ನೋ ತರ ಇತ್ತು ಅವಾಗೆಲ್ಲ. ಇಷ್ಟು ಈಗಿರಷ್ಟು ಸ್ಪೋರ್ಟ್ಸ್ ಚಾನೆಲ್ಗಳು, ಈಗಿರಷ್ಟು ಈ ಸೋಷಿಯಲ್ ಮೀಡಿಯಾ ಏನು ಇರ್ಲಿಲ್ವಲ್ಲ. ಅವಾಗ ನಮ್ಗೇನು ಅಷ್ಟು ಇನ್ಫಾರ್ಮೇಶನ್ ಇರ್ಲಿಲ್ಲ. ಇದೇನೋ ಒಂಥರ ಸರ್ಕಸ್ ತರ ಇದೆ ಅಂತ. ಆಮೇಲೆ ಮಾಡ್ತಾ ಗೊತ್ತಾಗಿದ್ದು ಇದೊಂದು ಸ್ಪೋರ್ಟ್ಸು, ಇದು ಒಲಿಂಪಿಕ್ಸ್ ಅಲ್ಲಿ ಇದೆ ಇದನ್ನ ಅನ್ನೋದು ನಮ್ಗೆ ಆಮೇಲೆ ಗೊತ್ತಾಗಿದ್ದು ನಮ್ಗೆ. ಓಕೆ ಸರ್, ಇವಾಗ ಅಲ್ಲಿ ತನಕ ನೀವು ಆ ಜರ್ನಿನ ಮಾಡ್ಕೊಂಡು ಬಂದ್ರಿ. ಸೊ ನೀವು ಏನ್ ಆಗ್ಬೇಕು ಅಂತ ಏನ್ ಯೋಚನೆ ಮಾಡಿದ್ರಿ ನೀವು? ಅಂದ್ರೆ ನಮ್ಗೆ ಅವಾಗ ಸ್ವಲ್ಪ ಟಿವಿನಲ್ಲಿ ಹಾಸ್ಟೆಲಲ್ಲಿ ತೋರಿಸ್ತಿದ್ರು, ಸಂಡೇ DD ಸ್ಪೋರ್ಟ್ಸ್ ಅಲ್ಲಿ ಜಿಮ್ನಾಸ್ಟಿಕ್ಸ್ ಬರ್ತಿತ್ತು. ಸೊ ನಮ್ಗೆ ಅಲ್ಲಿ ಕೋಚಸ್ಗಳು ತೋರಿಸ್ತಿದ್ರು. ಏನಕ್ಕೆ ತೋರಿಸ್ತಿದ್ರು ಅಂದ್ರೆ ಈ ತರ ಮಾಡಿದ್ರೆ ನೀವು ಈ ಲೆವೆಲ್ಗೆ ರೀಚ್ ಆಗ್ತೀರಾ, ಇಂಟರ್ನ್ಯಾಷನಲ್ ಲೆವೆಲ್ಗೆ ರೀಚ್ ಆಗ್ತೀರಾ, ಒಲಿಂಪಿಕ್ ಲೆವೆಲ್ಗೆ ರೀಚ್ ಆಗ್ತೀರಾ. ಮತ್ತೆ ಅವ್ರು ಯಾವ ರೀತಿ ಮಾಡ್ತಾರೆ ಎಲಿಮೆಂಟ್ಸು, ಅದನ್ನೆಲ್ಲ ನೀವು ಅಬ್ಸರ್ವ್ ಮಾಡಬೇಕು, ನೋಡ್ಬೇಕು ಅಂತ. ಈಗೆಲ್ಲ ಯೂಟ್ಯೂಬ್ ಅಲ್ಲಿ ಯಾವಾಗ ಬೇಕಾದ್ರೂ ನೋಡ್ಬೋದು, ಬಟ್ ಅವಾಗ ಹಂಗಿರ್ಲಿಲ್ಲ. ಅವರು ಟಿವಿನಲ್ಲಿ DD ಸ್ಪೋರ್ಟ್ಸ್ ಅಲ್ಲಿ ಹಾಕೋದನ್ನ ವೇಟ್ ಮಾಡ್ತಿದ್ರು ಸರ್, ಯಾವತ್ತು ಹಾಕ್ತಾರೆ ಅಂತ. ಅವ್ರೆಲ್ಲ ಶೆಡ್ಯೂಲ್ ಗೊತ್ತಿತ್ತು, ಇಂಥ ದಿನ ಹಾಕ್ತಾರೆ, ಇಷ್ಟೊತ್ತು ಹಾಕ್ತಾರೆ. ನೀವು ಅಂತ ಟೈಮಲ್ಲಿ ಪ್ರಾಕ್ಟೀಸ್ ನಿಲ್ಸಿದ್ರು ಪರವಾಗಿಲ್ಲ, ನೀವು ಕೂತ್ಕೊಂಡು ಅದನ್ನೆಲ್ಲ ನೋಡ್ಬೇಕು ಅಂತ ತೋರಿಸ್ತಿದ್ರು. ಸೊ ನಮ್ಗೆ ಅವೆಲ್ಲ ನೋಡ್ಬೇಕಾದ್ರೆ ಅವರು ಒಲಿಂಪಿಕ್ ಲೆವೆಲ್ ಅಲ್ಲಿ ಮಾಡೋದು ನೋಡ್ತಿದ್ವಲ್ಲ. ಸೊ ನಮ್ ಕನಸುಗಳು ಹಂಗೆ ಇರ್ತಿತ್ತು, ನಾವು ಆ ಥರ ಆಗ್ಬೇಕು, ನಾವು ರೀಚ್ ಆಗ್ಬೇಕು ಅನ್ನೋದು ನಮ್ಮ ಮೈಂಡಲ್ಲಿ ಇರ್ತಿತ್ತು. ಸೊ ಹಾಗಾಗಿ ನಾವು ಪ್ರಾಕ್ಟೀಸ್ ಮೇಲೆ ಫುಲ್ ಜಾಸ್ತಿ, ಅಂದ್ರೆ ಸ್ವಲ್ಪ ಎಜುಕೇಶನೇ ಕಮ್ಮಿ ಆಗ್ಬಿಡುತ್ತೆ ನಮ್ದು. ಅಂದ್ರೆ ಪೂರ್ತಿ ಜಾಸ್ತಿ ಫೋಕಸ್ಸು ಸ್ಪೋರ್ಟ್ಸ್ ಮೇಲೆ ಬರ್ತಿತ್ತು ಆ ಥರ.
ಸರ್, ಈ ಥರದ್ದು ಒಂದು ದೊಡ್ಡ ಮಹತ್ವಾಕಾಂಕ್ಷೆ ಇಟ್ಕೊಂಡು ನೀವು ಹೊರಡ್ತಿರುವಂಥ ಸಂದರ್ಭದಲ್ಲಿ ಒಂದು ನಿಮ್ಮ ಜೀವನದಲ್ಲೂ ಒಂದು ಕರಾಳ ಘಟನೆ ನಡೆಯುತ್ತೆ. 2010ರಲ್ಲಿ ಒಂದು ಕಹಿ ಘಟನೆ, ಅದು ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸ್ತು. ಸೊ ಏನಾಯಿತು ಸರ್ ಎಕ್ಸಾಕ್ಟ್ಲಿ ಆವತ್ತು? ಅದು ಪ್ರತಿ ವರ್ಷ ನಾವು ದಸರಾ ಕಾಂಪಿಟೇಷನಲ್ಲೂ ಭಾಗವಹಿಸ್ತಿದ್ವಿ. ಪ್ರತಿ ವರ್ಷ ಕಾಂಪಿಟೇಷನು ದಸರಾದಲ್ಲಿ ನಾವು ಸಬ್ ಜೂನಿಯರ್ ಲೆವೆಲಿಂದನೇ ಭಾಗವಹಿಸಿದ್ದೀವಿ. ಹೊಸ್ತೇನಲ್ಲ, ನಾವು ಆಲ್ರೆಡಿ 2010ನೇ ಇಸ್ವಿಗೆ ನಾವು 10 ವರ್ಷ ಭಾಗವಹಿಸ್ಬಿಟ್ಟಿದ್ವಿ. 10 ವರ್ಷ ಪ್ರತಿ ವರ್ಷ 10 ಸಾರಿ ಜಾಸ್ತಿನೇ ಆಗಿದೆ, ಕರೆಕ್ಟ್ ಹಾಕಿಲ್ಲ, 13-14 ವರ್ಷ ಆಗಿತ್ತು. ಸೊ ಅವತ್ತೊಂದು ದಿನ ಅದೊಂದು ಫ್ಲೋರ್ ಎಕ್ಸಸೈಸ್ ಅಂತ ಒಂದು ನಮ್ಮದು ಜಿಮ್ನಾಸ್ಟಿಕ್ಸಲ್ಲಿ ಆರ್ಟಿಸ್ಟಿಕ್ ಜಿಮ್ನಾಸ್ಟಿಕ್ಸು. ಅಂದರೆ ಜಿಮ್ನಾಸ್ಟಿಕ್ಸ್ ಅಂದರೆ ಎಲ್ಲ ಒಂದೇ ಅಂದ್ಕೊಂಡಿದ್ರೆ ಅದರಲ್ಲಿ ಬೇರೆ ಬೇರೆ ಥರ ಬರುತ್ತೆ. ರಿದಮಿಕ್ ಜಿಮ್ನಾಸ್ಟಿಕ್ಸ್ ಬೇರೆ ಬರುತ್ತೆ, ಅಕ್ರೋಬ್ಯಾಟಿಕ್ಸ್ ಜಿಮ್ನಾಸ್ಟಿಕ್ಸ್ ಬೇರೆ ಬರುತ್ತೆ, ಆರ್ಟಿಸ್ಟಿಕ್ ಜಿಮ್ನಾಸ್ಟಿಕ್ಸ್ ನಮ್ಮದು, ಮತ್ತು ಟ್ರಂಬ್ಲಿಂಗ್ ಅಂತ ಬರುತ್ತೆ, ಟ್ರ್ಯಾಂಪೋಲಿನ್ ಅಂತ ಬರುತ್ತೆ. ಇದೆಲ್ಲ ಜಿಮ್ನಾಸ್ಟಿಕ್ಸ್ಗೆ ಅದೊಂದು ಪಾರ್ಟು. ಸೊ ಅದರಲ್ಲಿ ನಮ್ಮದು ಆರ್ಟಿಸ್ಟಿಕ್ ಜಿಮ್ನಾಸ್ಟಿಕ್ಸು. ಸೊ ಈ ಆರ್ಟಿಸ್ಟಿಕ್ ಜಿಮ್ನಾಸ್ಟಿಕ್ಸಲ್ಲಿ ನಮಗೆ ಬಾಯ್ಸಿಗೆ 6 ಆಪ್ರೇಟರ್ಸ್ ಬರುತ್ತೆ, ಗರ್ಲ್ಸಿಗೆ 4 ಆಪ್ರೇಟರ್ಸು. ಈ ಬಾಯ್ಸ್ದು 6ಅಲ್ಲಿ ಫ್ಲೋರ್ ಎಕ್ಸಸೈಸ್, ಪೊಮೆಲಾರ್ಸ್, ರೋಮನ್ ರಿಂಗ್ಸ್, ವಾಲ್ಟಿಂಗ್ ಟೇಬಲ್, ಪ್ಯಾರಲಲ್ ಬಾರ್, ಆರಿಜೆಂಟಲ್ ಬಾರ್ ಅಂತ 6 ಇವೆಂಟ್ ಬರುತ್ತೆ. ಸೊ 6 ಆಪ್ರೇಟರ್ಸಲ್ಲಿ ನಂದು ಫ್ಲೋರ್ ಎಕ್ಸಸೈಸ್ ಅಂತ ಬರುತ್ತೆ, ಮ್ಯಾಟ್ ಮೇಲೆ ಮಾಡೋದು. ಸೊ ಆ ಒಂದು ಕಾಂಪಿಟೇಷನ್ ಮಾಡ್ತಾ ಇದೆ ದಸರಾದಲ್ಲಿ. ಸೊ ಮಾಡ್ಬೇಕಾದ್ರೆ ಒಂದು ಎಲಿಮೆಂಟ್ ಇದೆ, ಫ್ರಂಟ್ ಸಮರ್ಸಾಲ್ಟ್ 1.5 ರೋಲ್ ಅಂತ. ಅದು ಒಂದು ರೋಲು ಮೇಲ್ಗಡೆನೆ ಆಗಿ ಇನ್ನು ಅರ್ಧ ರೋಲು ಆದ್ಮೇಲೆ ಕೈ ಕೊಟ್ಟು ರೋಲ್ ಆಗಬೇಕು, ಆ ಥರ ಎಲಿಮೆಂಟ್ ಇರೋದು. ಅದು ಲೆಗ್ ಮೇಲೆ ಲ್ಯಾಂಡ್ ಆಗೋದಲ್ಲ, ಕೈ ಮೇಲೆ ಕೊಟ್ಟು ರೋಲ್ ಆಗಬೇಕಿತ್ತು. ಸೊ ನಂದು ಆ ಎಲಿಮೆಂಟ್ ಮಾಡಬೇಕಾದ್ರೆ ಏನಾಗಿತ್ತು ಅಂದರೆ, ನಾನು ಬೇರೆ ಕಾಂಪಿಟೇಷನಲ್ಲಿ ಮಾಡಿದ್ದೆ, ಅದನ್ನೆಲ್ಲ ಮಾಡಿ ಮೆಡಲ್ಸ್ ಕೂಡ ಬಂದಿತ್ತು. ಸೊ ಅವತ್ತು ಅನ್ಫಾರ್ಚುನೇಟ್ಲಿ ಏನಾಯಿತು, ನಂದು ಕೈ ರಿಲೀಸ್ ಆಗಿ ರೋಲ್ ಆಗಬೇಕಿತ್ತು. ಸೊ ಕೈ ರಿಲೀಸ್ ಆಗಲಿಲ್ಲ, ರೈಟ್ ಟೈಮ್ಗೆ ರಿಲೀಸ್ ಆಗಲಿಲ್ಲ. ಸ್ವಲ್ಪ ಕನ್ಫ್ಯೂಷನ್ ಆಗಿಬಿಟ್ಟು ನೆಕ್ ಮೇಲೆ ಬಿದ್ದುಬಿಟ್ಟೆ, ಅಂದರೆ ಇದು ನೆಕ್ ಮೇಲೆ ಲ್ಯಾಂಡ್ ಆಗಿಬಿಟ್ಟೆ. ಲ್ಯಾಂಡ್ ಆದಾಗ ನನಗೆ ನೆಕ್ಸ್ಟು ಎದ್ದೇಳೋಕ್ಕಾಗಲಿಲ್ಲ. ಅದು ಏನಾಗಿತ್ತು ಅಂದರೆ, ಆ್ಯಕ್ಚುಲಿ ಸ್ಪೈನು ಕಟ್ಟಾಗಿತ್ತು ನನಗೆ. ಸ್ಪೈನ್ ಕಟ್ ಆಗಿಬಿಟ್ಟು ಎದ್ದೇಳೋಕ್ಕಾಗಿರಲಿಲ್ಲ. ನನಗೆ ಗೊತ್ತಿರಲಿಲ್ಲ ಈ ಸ್ಪೈನಲ್ ಕಾರ್ಡ್ ಇಂಜುರಿ ಅಂದರೆ ಏನು ಅಂತ ಗೊತ್ತಿರಲಿಲ್ಲ. ಬಟ್ ನಂದು ಲೋಯರ್ ಬಾಡಿ ಪೂರ್ತಿ ಸೆನ್ಸೇಷನ್ ಎಲ್ಲ ಹೋಗಿ ಮೂಮೆಂಟ್ ಹೋಗ್ಬಿಟ್ಟಿತ್ತು. ಸೊ ಅವಾಗ ಕೋಚಸ್ ಎಲ್ಲ ಬಂದು ನೋಡಿದಾಗ ಅವ್ರು ಎದುರ್ಕೊಂಡು, ಅಂದರೆ ಏನು ಮೂಮೆಂಟ್ ಮಾಡೋಕ್ಕೆ ಬಿಡಲಿಲ್ಲ. ಅಂದರೆ ಆ್ಯಕ್ಚುಲಿ ಅವ್ರಿಗೇನಾಗಿದೆ ಅಂತ ಗೊತ್ತಿಲ್ಲಲ್ಲ. ಇಮಿಡಿಯೇಟಾಗಿ ಫಿಸಿಯೋಥೆರಪಿಸ್ಟ್ನ, ಡಾಕ್ಟರ್ಸ್ನ ಕರೆಸಿ ನನಗೆ ಬೆಲ್ಟೆಲ್ಲ ಹಾಕಿ ಸ್ಟ್ರೆಚರಲ್ಲಿ ಕರ್ಕೊಂಡೋಗಿದ್ದು ಅದೊಂದು ತುಂಬ ದೊಡ್ಡ ಕೈ ಘಟನೆ. ನನ್ನ ಲೈಫಲ್ಲಿ ಆ ಥರ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ, ಹಂಗಾಯಿತು. ಸೊ ಅವಾಗಲೇ ಗೊತ್ತಾಗಿದೆ ಇದು ಸ್ಪೈನಲ್ ಕಾರ್ಡ್ ಇಂಜುರಿ ಅನ್ನೋದ್ರ ಬಗ್ಗೆ ಅವಾಗ ಗೊತ್ತಾಯಿತು. ಸೊ ಆ ಘಟನೆ ಆ ಥರ ಆಯಿತು ಮೇಡಮ್. ಸರ್, ಈಗ ಆ ಘಟನೆ ಆದಮೇಲೆ ನಿಮಗೆ ಎಕ್ಸಾಕ್ಟ್ಲಿ ಏನೆಲ್ಲ ಸಮಸ್ಯೆಗಳಾಯಿತು? ಸಮಸ್ಯೆ ನನಗೆ ಮೇನಾಗಿ ಅದೇ ಫಿಸಿಕಲಿ ಪೂರ್ತಿ ಡಾಕ್ಟರ್ಸು MRI ಎಲ್ಲ ಮಾಡಿದ್ಮೇಲೆ, ಸೊ ಸರ್ಜರಿ ಆಗಬೇಕು, ತುಂಬ ಈ ಡ್ಯಾಮೇಜ್ ಆಗಿದೆ ಸ್ಪೈನಲ್ ಕಾರ್ಡು, ಏನು ಹೇಳೋಕ್ಕಾಗಲ್ಲ ಅಂತ ಅವ್ರು ಹೇಳಿದರು. ಸೊ ನನಗೆ ಫಿಸಿಕಲಿ ಪೂರ್ತಿ ಪ್ರಾಬ್ಲಮ್ ಆಯಿತು. ಯಾಕಂದರೆ ನಮ್ಮದು ತುಂಬ ಬಡ ಕುಟುಂಬ ನಮ್ಮದು, ಮತ್ತು ಫೈನಾನ್ಷಿಯಲಿ ಕೂಡ ತುಂಬ ಪ್ರಾಬ್ಲಮ್ ಆಯಿತು. ಹಾಸ್ಪಿಟಲ್ನಲ್ಲೇ 1 ವರ್ಷ ಇದ್ದೆ JSS ಅಲ್ಲಿ. ಆಲ್ಮೋಸ್ಟ್ 1 ವರ್ಷಗಳ ಕಾಲ. 1 ವರ್ಷ ಅಂದರೆ ದಸರಾ ಕಮಿಟಿನವರು ನಮಗೆ ಟ್ರೀಟ್ಮೆಂಟ್ ಕೊಡಿಸಿದ್ರು JSS ನಲ್ಲಿ. ಇದು ಅವಾಗ DC ಆಗಿ ಹರ್ಷ ಗುಪ್ತಾ ಅವರಿದ್ದರು. ಅವರ ಇಮಿಡಿಯೇಟಾಗಿ ಅಮೌಂಟ್ ರಿಲೀಸ್ ಮಾಡಿ ಆಪ್ರೇಷನ್ಗೆಲ್ಲ ಒಂದು 50,000 ರೂಪಾಯಿ ಎಲ್ಲ ಇಮಿಡಿಯೇಟಾಗಿ ಕಟ್ಟಿ ಅಲ್ಲಿ ಹಾಸ್ಪಿಟಲ್ನ ಅವ್ರು ನೋಡ್ಕೊಂಡಿದ್ರು. ಅವರು ಡಾಕ್ಟರ್ ಅಂದರು, ಒಂದು 3-4 ಮಂತ್ ನಾವು ಇದು ಸರ್ಜರಿ ಆದಮೇಲೆ ನೀವು ಫಿಸಿಯೋಥೆರಪಿ ರೆಗ್ಯುಲರ್ ಆಗಿರಬೇಕು ಅಂತಷ್ಟು ಹೇಳಿದರು. ಬಟ್ ಅಲ್ಲಿ ಏನಾಯ್ತು ಅಂದರೆ, ಸ್ವಲ್ಪ ಮಧ್ಯದಲ್ಲಿ ಪ್ರಾಬ್ಲಮ್ ಆಯಿತು. DC ಚೇಂಜ್ ಆಗಿಬಿಟ್ರು. ಸ್ವಲ್ಪ ಇಲ್ಲಿ ಹಾಸ್ಪಿಟಲ್ನಲ್ಲಿ ಬಿಲ್ ಕ್ಲಿಯರ್ ಆಗಿರಲಿಲ್ಲ, ಮತ್ತು ಅದು ಸ್ವಲ್ಪ ಇಶ್ಯೂ ಆಗಿ ಮತ್ತು ಅದು ಕಂಟಿನ್ಯೂ ಅಲ್ಲೇ ಇನ್ನೊಂದಷ್ಟು ದಿನ ಕಂಟಿನ್ಯೂ ಆಯಿತು. ಬರೀ ಹಾಸ್ಪಿಟಲ್ನಲ್ಲಿ ಬೇರೆ ಏನೂ ಇರಲಿಲ್ಲ, ನನಗೆ ಫಿಸಿಯೋಥೆರಪಿ ಮಾತ್ರ ಮಾಡ್ಕೊಂಡಿದ್ದೆ.
ಅಷ್ಟಾದಮೇಲೆ ಒಂದು ವರ್ಷ ಅಲ್ಲೇ ಒಂದು 11 ತಿಂಗಳು ಅಲ್ಲೇ ಕಳೆದುಬಿಟ್ಟೆ ಹಾಸ್ಪಿಟ್ಲಲ್ಲಿ. ಸೊ ಅದಾದಮೇಲೆ ಮತ್ತೆ HCG ಹಾಸ್ಪಿಟಲ್ನಲ್ಲಿ ಡಾಕ್ಟರ್ ಅಜಯ್ ಕುಮಾರ್ ಅವರು HCG ಫೌಂಡೇಶನ್ನಿಂದ ಅವರು ಸ್ಟೆಮ್ ಸೆಲ್ ಥೆರಪಿ ಅಂತ ಬರುತ್ತೆ, ಇನ್ನೊಂದು ಟ್ರೀಟ್ಮೆಂಟು. ಅವರು ಸ್ಟೆಮ್ ಸೆಲ್ ಥೆರಪಿ ನನಗೆ ಟ್ರೀಟ್ಮೆಂಟ್ ಮಾಡಿದರು. ಇನ್ನೊಬ್ಬರು ಡಾಕ್ಟರ್ ಪ್ರಮೋದ್ ಅಂತ ಇದ್ದಾರೆ, ಅವರು ನನಗೆ ಟ್ರೀಟ್ಮೆಂಟ್ ಮಾಡಿದರು. HCG ಫೌಂಡೇಶನ್ನಿಂದ ಸಪೋರ್ಟ್ ಮಾಡಿದರು. ಇಲ್ಲೂ ಕೂಡ 1 ವರ್ಷ ಇದ್ದೆ ಬೆಂಗಳೂರಲ್ಲಿ. ಸೊ ಟೋಟಲಾಗಿ 2 ವರ್ಷ ಹಾಸ್ಪಿಟ್ಲಲ್ಲೇ ಹೋಗ್ಬಿಡ್ತು ಲೈಫು. ಓಕೆ ಸರ್, ಫಿನಾನ್ಷಿಯಲಿ ಹೇಗೆ ಮ್ಯಾನೇಜ್ ಮಾಡಿದ್ರಿ? ನಿಮ್ಮ ಪೇರೆಂಟ್ಸಿಗೆಲ್ಲ ಅದು ಪ್ರಾಬ್ಲಮ್ ಆಯಿತು. ನಮ್ಮ ತಂದೆ ಆಟೋ ಓಡಿಸ್ಕೊಂಬರ್ತಿದ್ರು, ಅವ್ರಿಗೂ ತುಂಬ ಕಷ್ಟ ಆಗ್ತಿತ್ತು. ಆಮೇಲೆ ಇಲ್ಲಿ ನಮ್ಮಮ್ಮ ಹಾಸ್ಪಿಟಲ್ ನಮ್ಮಮ್ಮ ನೋಡ್ಕೊತಾ ಇದ್ರು ಪೂರ್ತಿ. ಆಮೇಲೆ ಇಲ್ಲಿ ಹಾಸ್ಪಿಟಲ್ ವಾರ್ಡ್ ಬಾಯ್ಗಳು, ಡಾಕ್ಟರ್ಸ್ಗಳು ಆ ಟೈಮಲ್ಲಿ ನಂಗೆ ನೋಡ್ಕೊತಾ ಇದ್ರು. ತುಂಬ ಕಷ್ಟ ಆಗಿತ್ತು ಮೇಡಮ್ ಅವಾಗ. ಆಮೇಲೆ ಸ್ವಲ್ಪ ಜನ ಹೆಲ್ಪ್ ಮಾಡಿದರು, ಸ್ವಲ್ಪ ಫ್ರೆಂಡ್ಸ್ ಹೆಲ್ಪ್ ಮಾಡಿದರು, ಪಬ್ಲಿಕ್ ಒಂದು ಸ್ವಲ್ಪ ಆ ಟೈಮಲ್ಲಿ ಸಪೋರ್ಟ್ ಮಾಡಿದರು. ಬಟ್ ತುಂಬ ಫೈನಾನ್ಷಿಯಲಿ ಅಂತೂ ತುಂಬ ಇದಾಗಿತ್ತು, ತುಂಬ ಕಷ್ಟ ಆಯಿತು. ಓಕೆ ಸರ್, ಇವಾಗ ಸಾಕಷ್ಟು ಜನ ಇವಾಗ ಜಿಮ್ನಾಸ್ಟಿಕ್ನ ಪ್ರಾಕ್ಟೀಸ್ ಮಾಡ್ತಿರ್ತಾರೆ. ಸೊ ಆ ಥರದವ್ರಿಗೆಲ್ಲ ಏನು ಸಲಹೆ ಕೊಡ್ತೀರಾ? ಈಗ ನಿಮ್ಮ ಇನ್ಸಿಡೆಂಟು, ಈಗ ನೀವು ಅಷ್ಟು ವರ್ಷಗಳ ನೀವು ಪ್ರಾಕ್ಟೀಸ್ ಮಾಡಿದ್ರಿ, ಅಷ್ಟೊಂದು ಎಕ್ಸ್ಪರ್ಟ್ ಇದ್ದರೂ ಕೂಡ, ಅಷ್ಟು ವರ್ಷಗಳಾದರೂ ಕೂಡ ಕೇವಲ ಸೆಕೆಂಡ್ಗಳ ಮಿಸ್ಟೇಕ್ನಲ್ಲಿ ಲೈಫು ಎಷ್ಟರ ಮಟ್ಟಿಗೆ ಬದಲಾಗ್ಬಿಡುತ್ತೆ ಅನ್ನೋದಕ್ಕೆ ಉದಾಹರಣೆಯಾಗಿದ್ದೀರಾ. ಸೊ ಅಂತ ಈಗ ಹೊಸದಾಗಿ ಪ್ರಾಕ್ಟೀಸ್ ಮಾಡೋರಿಗೆಲ್ಲ ಏನು ಹೇಳೋಕೆ ಇಷ್ಟಪಡ್ತೀರಾ? ಇಲ್ಲ, ಏನಂದರೆ ಇಂಜುರಿ ಆಗಿದೆ, ನಾನು ಒಬ್ಬನಿಗೆ ಆಗಿದೆ ಅಂತಲ್ಲ, ತುಂಬ ಜನಕ್ಕೆ ಜಿಮ್ನಾಸ್ಟಿಕ್ಸಲ್ಲಿ ಇಂಜುರಿ ಆಗಿದೆ, ಸ್ಪೈನಲ್ ಕಾರ್ಡ್ಗೂ ಇಂಜುರಿ ಆಗಿದೆ. ಬಟ್ ಏನಂದರೆ ಯಾರೋ ಒಬ್ಬರು ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು ತಕ್ಷಣ ಎಲಿಮೆಂಟ್ಸ್ ಮಾಡೋಕ್ಕೆ ಹೋಗ್ಬಾರ್ದು. ಕೋಚಸ್ಸು ಯಾವ ರೀತಿ ಅವರು ಬೇಸಿಕ್ಕಿಂದ ಹೇಳ್ಕೊಡ್ತಿರ್ತಾರೆ, ಅವ್ರು ತಕ್ಷಣ ಬಂದು ಇವತ್ತು ಸೇರಿಸ್ಕೊಂಡ ತಕ್ಷಣವೇ ನಾಳೆನೇ ಬನ್ನಿ ಸಮರ್ಸಾಲ್ಟ್ ಮಾಡಿಬಿಡಿ ಅಂತ ಯಾರೂ ಮಾಡಲ್ಲ ಕೋಚಸ್ಸು. ಅವ್ರು ಏನೇ ಇದ್ರೂ ಸ್ಟೆಪ್ ಬೈ ಸ್ಟೆಪ್ಪು ಬಿಗಿನಿಂಗಿಂದ ಯಾವ ರೀತಿ ಅದನ್ನು ಕಲಿಸ್ಬೇಕು ಮತ್ತು ಯಾರಿಗೆ ಹೆಂಗೆ ಮಾಡಿಸ್ಬೇಕು ಅನ್ನೋದು ಕೋಚಸ್ಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಸೊ ಕೋಚಸ್ ಏನು ಹೇಳ್ತಾರೆ, ಏನು ಮಾಡ್ತಾರೆ ಅದನ್ನು ಮಾತ್ರ ಮಾಡ್ಬೇಕು ನೀವು ತಕ್ಷಣ ಬೇರೆಯವ್ರು ಮಾಡಿದ್ರು ಅಂದ್ಕೊಂಡು ಮಾಡೋಕ್ಕೆ ಹೋಗಬೇಡಿ. ಅಂದರೆ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಅದು ಗೊತ್ತಿಲ್ಲದೆ ಮಾಡಿದಾಗ ಮಿಸ್ಟೇಕಾಗಿ ಇಂಜುರೀಸ್ ಆಗೋಂಥ ಇಂಜುರಿ ಅಂದರೆ ಸ್ಪೈನಲ್ ಕಾರ್ಡಿಗೆ ಇಂಜುರಿ ಆಗುತ್ತೆ ಅಂತಲ್ಲ, ನಿಮಗೆ ಕಾಲು ಫ್ರ್ಯಾಕ್ಚರ್ ಆಗ್ಬೋದು, ಕೈ ಫ್ರ್ಯಾಕ್ಚರ್ ಆಗ್ಬೋದು, ಸಣ್ಣ ಪುಟ್ಟನೂ ಆಗ್ತಾ ಇರುತ್ತೆ. ಬಟ್ ಏನೇ ಮಾಡಬೇಕಾದ್ರೂ ಕೋಚ್ ಹೆಂಗೆ ಹೇಳ್ತಾರೆ, ಅವ್ರ ಸೇಫ್ಟಿ ಮೆಜರ್ಮೆಂಟ್ ಹೆಂಗೆ ಮಾಡಬೇಕು, ಮ್ಯಾಟ್ಗಳೆಲ್ಲ ಹೆಂಗೆ ಇಟ್ಕೋಬೇಕು, ಕ್ರ್ಯಾಶ್ ಮ್ಯಾಟ್ಗಳಂತೆಲ್ಲ ಬರುತ್ತೆ. ಸೊ ಅದ್ರ ಮೇಲೆ ಯಾವ ರೀತಿ ಬಿಗಿನಿಂಗಿಂದ ಮಾಡಿಸ್ಬೇಕಂತ ಅವ್ರಿಗೆ ಗೊತ್ತಿರುತ್ತೆ. ಮತ್ತು ಸೀನಿಯರ್ಸ್ ಇರ್ತಾರೆ, ಅವ್ರು ಹೇಗೆ ಹೇಳ್ತಾರೆ ಅದನ್ನು ಮಾತ್ರ ಮಾಡಿ, ನೀವೇ ಸ್ವಂತ ನೋಡ್ಕೊಂಡೇನು ಮಾಡೋಕ್ಕೆ ಹೋಗಬೇಡಿ. ಕೋಚಸ್ಸು ಗೊತ್ತಿರುತ್ತೆ, ಇವ್ನು ಮಾಡಬಲ್ಲ, ಅವ್ನು ಮಾಡಿಸ್ತೀನಿ, ಪರ್ಫೆಕ್ಟ್ ಆಗಿದೆ ಅಂದಾಗ ಅವ್ರು ಬಿಡ್ತಾರೆ. ಅದನ್ನು ಮೀರಿ ನೀವು ಮಾಡೋಕ್ಕೆ ಹೋಗಬೇಡಿ. ಮೀರಿ ನೀವು ಮಾಡಿದ್ರೆ ನಿಮ್ಗೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತೀನಿ. ಸರ್, ಎಲ್ಲದಕ್ಕಿಂತ ಮುಖ್ಯವಾಗಿ ಆ ಘಟನೆ ನಡೆದ ನಂತರ ನಿಮಗೆ ಫಿನಾನ್ಷಿಯಲಿ ಸಮಸ್ಯೆಗಳಿತ್ತು, ಫಿಸಿಕಲಿ, ಮೆಂಟಲಿ, ಸೊ ಈ ಎಲ್ಲ ಸಮಸ್ಯೆಗಳಿಂದ ಹೊರಬಂದು ನಿಂತಿದ್ದೀರಾ. ಇದಕ್ಕೆ ನೀವು ಒಬ್ಬ ಸ್ಫೂರ್ತಿದಾಯಕ ವ್ಯಕ್ತಿಯಾಗಿ ಎಷ್ಟೋ ಜನರಿಗೆ ನೀವು ಸ್ಫೂರ್ತಿ ಅನ್ನಿಸ್ತೀರಾ. ಸೊ ಆ ಘಟನೆ ನಡೆದಾಗ ಆ ಡಿಪ್ರೆಷನ್, ಸೊ ಅದರಿಂದ ಹೇಗೆ ಹೊರಗಡೆ ಬಂದ್ರಿ ಸರ್ ನೀವು? ಅಂದರೆ ನಾನು ಏನು ಮಾಡ್ಬೋದು, ಈಗ ಆಗೋಗಿದೆ. ಫ್ರೆಂಡ್ಸ್ಗಳೆಲ್ಲ ಹೇಳಿದ್ರು, ಅವರು ನಮಗೆ ಒಂದಷ್ಟು ಇನ್ಸ್ಪಿರೇಷನ್ ಮಾತುಗಳು ಹೇಳಿದ್ರು. ಬಟ್ ಅದಾದಮೇಲೆ ನಾನು ಒಬ್ಬನೇ ಕೂತ್ಕೊಂಡಾಗ ಯೋಚನೆ ಮಾಡ್ಬೇಕಾದ್ರೆ ನನ್ನ ಮೈಂಡಿಗೆ ಏನು ಥಾಟ್ಸ್ ಬಂತು ಅಂದರೆ, ಸೊ ಮುಂದೆ ಈ ಥರ ಲೈಫ್ ಆಲ್ರೆಡಿ ಈ ಥರ ಇಂಜುರಿ ಆಗೋಗಿರೋರು ಅವ್ರು ಯಾವ ರೀತಿ ಲೈಫ್ನ ಲೀಡ್ ಮಾಡ್ತಾ ಇದ್ದಾರೆ, ಅವ್ರಗಳದ್ದು ಒಂದಷ್ಟು ವೀಡಿಯೋಸ್ಗಳು ನೋಡಿದ್ದೆ. ಅದು ನಂಗೆ ಮೋಟಿವೇಟ್ ಆಯಿತು. ಮತ್ತು ನಾನು ಮುಂದೆ ಏನು ಮಾಡ್ಬೋದು, ಲೈಫ್ ಈ ಥರ ಆಲ್ರೆಡಿ ಕೂತಿರೋರು ಏನೇನು ಮಾಡ್ತಾಯಿದ್ದಾರೆ ಅಂದಾಗ ನನಗೆ ಸ್ವಲ್ಪ ನನಗೆ ನಾನೇ ಮೋಟಿವೇಟ್ ಮಾಡಿಕೊಂಡೆ. ಆ್ಯಕ್ಚುಲಿ ವೀಲ್ಚೇರಲ್ಲಿ ಕೂತಿರೋ ಸ್ಪೋರ್ಟ್ಸು ಮಾಡ್ಬೋದು ಅಂತ ಆಮೇಲೆ ಗೊತ್ತಾಯಿತು. ಸೊ ಆಗ ನಂದು ಆಲ್ರೆಡಿ ಸ್ಪೋರ್ಟ್ಸ್ ಜರ್ನಿ ಇತ್ತಲ್ಲ, ಸೊ ನಾನು ಮತ್ತೆ ಸ್ಪೋರ್ಟ್ಸ್ನ ಕಂಟಿನ್ಯೂ ಮಾಡಬೇಕು ಅಂತ ನನಗೆ ಥಾಟ್ಸ್ ಬಂತು. ಸೊ ಆಗ ನಾನು ಮತ್ತೆ ಸ್ಪೋರ್ಟ್ಸಲ್ಲೇ ಮುಂದುವರಿತಾ ಇದ್ದೀನಿ. ಸ್ಪೋರ್ಟ್ಸೇ ಮಾಡಬೇಕಂತೇನಿಲ್ಲ,
ಈಗ ಬೇರೆಯವ್ರಿಗೆ ಎಕ್ಸಾಂಪಲ್ ಸಿಂಗಿಂಗಲ್ಲಿ ಇಂಟ್ರೆಸ್ಟ್ ಇದ್ದರೆ ಅವ್ರು ಸಿಂಗಿಂಗ್ ಮಾಡ್ಬೋದು. ಯಾಕಂದರೆ ನಮ್ಮದು ಫಿಸಿಕಲಿ ಪ್ರಾಬ್ಲಮ್ ಇದೆ, ಬಟ್ ಮೆಂಟಲಿ ನನಗೇನು ಪ್ರಾಬ್ಲಮ್ ಇಲ್ಲ. ಸೊ ಮೆಂಟಲಿ ಪ್ರಾಬ್ಲಮ್ ಇಲ್ಲದೆ ಇರೋದ್ರಿಂದ ನಾವು ಕೂತ್ಕೊಂಡು ಕೆಲಸನೂ ಮಾಡ್ಬೋದು. ಸೊ ಕೂತ್ಕೊಂಡು ಮತ್ತೆ ನಾನು ಮತ್ತೆ ಸ್ಪೋರ್ಟ್ಸಿಗೆ ಚೂಸ್ ಮಾಡಿದ್ದಕ್ಕೆ ಮೇನ್ ಕಾರಣ ಏನಂತಂದರೆ, ಸ್ಪೋರ್ಟ್ಸ್ನ ಮಾಡಬೇಕು ಅಂತ ಹೊರಟಾಗ ನಾನು ಆ್ಯಕ್ಟಿವ್ ಆಗಿರೋದ್ರಿಂದ ನನ್ನ ಹೆಲ್ತು ಕೂಡ ಚೆನ್ನಾಗಾಗುತ್ತೆ, ಇಂಪ್ರೂವ್ ಆಗುತ್ತೆ. ಈಗ ನಾನು ಫಿಟ್ನೆಸ್ ಮಾಡಬೇಕಾಗುತ್ತೆ, ಫಿಸಿಕಲಿ ಫಿಟ್ಟಾಗೂ ಇರ್ತೀನಿ. ಸ್ಪೋರ್ಟ್ಸಿಂದ ನಾನು ಮೆಡಲ್ ತರ್ತೀನೋ ಬಿಡ್ತೀನೋ ಸೆಕೆಂಡ್ರಿ, ಬಟ್ ನಾನು ಫಿಟ್ಟಾಗಿರ್ತೀನಿ. ಸೊ ಅದು ಮೇನ್ ರೀಸನ್ನು. ಇನ್ನು ಎರಡನೇದಾಗಿ ನಾನು ಪೂರ್ತಿ ಎಫರ್ಟ್ ಹಾಕಿ ಮಾಡಿದ್ರೆ ಮೆಡಲ್ ಬಂದಾಗ ಕಂಟ್ರಿಗೂ ಒಂದು ಮೆಡಲ್ ಬರುತ್ತೆ. ಸೊ ಎರಡು ದೃಷ್ಟಿಯಿಂದ ನಾನು ಮೇನಾಗಿ ಸ್ಪೋರ್ಟ್ಸ್ ಆಯ್ಕೆ ಮಾಡಿದ್ದು. ಸೊ ಹಾಗಾಗಿ ನಾವು ಸ್ಪೋರ್ಟ್ಸ್ ಮಾಡ್ತಾ ಸ್ಪೋರ್ಟ್ಸೇ ನನ್ನನ್ನು ಮೆಂಟಲಿ ಸ್ಟ್ರಾಂಗ್ ಮಾಡ್ತು. ಯಾಕಂದರೆ ನಾವು ಎವ್ರಿ ಡೇ ಪ್ರಾಕ್ಟೀಸ್ ಮಾಡಿದಾಗ ನನ್ನ ಮೈಂಡಲ್ಲಿರೋ ನೆಗೆಟಿವ್ ಥಾಟ್ಸ್ ಎಲ್ಲ ಹೋಗಿ ಪಾಸಿಟಿವ್ ಥಾಟ್ಸ್ ಬರೋ ಥರ ಮಾಡಿದ್ದೇ ನನ್ನ ಸ್ಪೋರ್ಟ್ಸು. ಸೊ ಹಾಗಾಗಿ ಅದರಿಂದ ನಾನು ಮೇನಾಗಿ ಮೆಂಟಲಿ ಸ್ಟ್ರಾಂಗ್ ಆಗಿದ್ದು. ಫಿಸಿಕಲಿ ವೀಕ್ ಇದ್ದರೂ ಕೂಡ ಮೆಂಟಲಿ ಸ್ಟ್ರಾಂಗ್ ಆಗಿದ್ದು ನನಗೆ ಸ್ಪೋರ್ಟ್ಸೇ. ಸರ್, ನಂತರ ನಿಮ್ಮ ಮದುವೆ, ನಿಮ್ಮ ಮಡದಿ ದೊಡ್ಡ ಪಾತ್ರ ವಹಿಸಿದ್ದಾರೆ ನಿಮ್ಮ ಜೀವನದಲ್ಲಿ. ಸೊ ಅವ್ರ ಬಗ್ಗೆ ಹೇಳೋದಾದರೆ? ಇಲ್ಲ, ಅವ್ರು ನನ್ನ ಲೈಫಲ್ಲಿ ಬರೀ ನಮ್ಮ ವೈಫ್ ಅಂತ ಹೇಳಲ್ಲ, ಒಂಥರ ದೇವ್ರಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಅಂಥ ಸಂದರ್ಭದಲ್ಲಿ ಅದು ನಾನು ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ. ನಂದು ಯೋಚನೆ ಏನಿತ್ತಂದರೆ, ಈಗ ನೆಕ್ಸ್ಟ್ ಲೈಫ್ ಹೆಂಗೆ ಲೀಡ್ ಮಾಡೋದು, ಏನು ಮಾಡಿದ್ರೆ ಲೈಫ್ ನಡೆಸ್ಬೋದು ಅಷ್ಟೇ ಇತ್ತು. ಬಟ್ ಯೋಚನೆ ಇತ್ತು ಮುಂದೆ ಹೆಂಗೆ ಜೀವನ ಅನ್ನೋದು ಖಂಡಿತ ಇತ್ತು. ಬಟ್ ಆ ಟೈಮಲ್ಲಿ ಸರಿಯಾದ ಸಮಯದಲ್ಲಿ ಆ ಥರ ಒಂದು ಆಗುತ್ತೆ ಅಂದರೆ ನನ್ನ ಲೈಫಲ್ಲಿ ಮ್ಯಾರೇಜ್ ಆಗುತ್ತೆ ಅನ್ನೋದು ಅಂದ್ಕೊಂಡಿರಲಿಲ್ಲ. ಸೊ ಅವಾಗ ನಮ್ಮ ವೈಫು ಚಂದ್ರಪ್ರಭಾ ಅವರು ಆಯುರ್ವೇದಿಕ್ ಥೆರಪಿಸ್ಟು. ಆಯುರ್ವೇದಿಕ್ಕಲ್ಲಿ ವರ್ಕ್ ಮಾಡ್ತಿದ್ರು ಮೈಸೂರು ವಿಜಯನಗರದಲ್ಲಿ ಕ್ಲಿನಿಕಲ್ಲಿ. ಅವ್ರು ನನ್ನ ಪರಿಚಯ ಆಗಿದೆ ಹೇಗೆ ಅಂದರೆ, ಪೇಪರ್ನಲ್ಲಿ ನನ್ನ ಆರ್ಟಿಕಲ್ ನೋಡಿದರು. ಸೊ ಅವರು ಆಯುರ್ವೇದಿಕ್ ಟ್ರೀಟ್ಮೆಂಟ್ ಬಗ್ಗೆ ಮಾತಾಡಲಿಕ್ಕೆ, ಮೆಡಿಸಿನ್ಸ್ ಬಗ್ಗೆ ಮಾತಾಡಲಿಕ್ಕೆ ನನಗೆ ಕಾಲ್ ಮಾಡಿದರು. ಇಲ್ಲ, ನಾವು ನಿಮ್ಮದು ಪೇಪರಲ್ಲಿ ಆರ್ಟಿಕಲ್ ನೋಡಿದ್ದೀವಿ, ಸೊ ನೀವು ಆಯುರ್ವೇದಿಕ್ ಟ್ರೀಟ್ಮೆಂಟ್ ಸ್ವಲ್ಪ ಟ್ರೈ ಮಾಡ್ಬೋದಲ್ಲ ಅಂತೆಲ್ಲ ಹೇಳಿದರು. ಬಟ್ ನಾನು ಕೇಳಿದ್ದೆ ಎಷ್ಟಾಗ್ಬೋದು ಅಂತೆಲ್ಲ. ಬಟ್ ಆ ಅಷ್ಟು ದುಡ್ಡು ಕೊಟ್ಟು ಟ್ರೀಟ್ಮೆಂಟ್ ತಗೊಳ್ಳೋ ಸ್ಥಿತಿನಲ್ಲಿ ನಾನಿರಲಿಲ್ಲ. ಸೊ ಆಮೇಲೆ ಅವರು ನನಗೆ ಪರಿಚಯ ಆದಾಗ ಅವರು ಸ್ಯಾಟರ್ಡೆ ಸಂಡೇ ಅವ್ರ ಸ್ಯಾಲ್ರಿ ದುಡ್ಡಲ್ಲಿ ಮೆಡಿಸನ್ಸು, ಆಯುರ್ವೇದಿಕ್ದು ಅಶ್ವಗಂಧ ಲೇಹ, ಈ ಥರ ಲೇಹಗಳು ಬರುತ್ತೆ, ಅದನ್ನು ತಗೊಂಡು ಮನೆಗೆ ಬರ್ತಿದ್ರು. ಮನೆಗೆ ಬಂದು ಕೊಡ್ತಿದ್ರು. ಆಗ ಪರಿಚಯ ಆಯಿತು. ಅಂದರೆ ಮೇಡಮ್ ಕೂಡ ಮೈಸೂರಿನವರ? ಅವರು ಶಿವಮೊಗ್ಗದವರು, ಓಕೆ, ಸಾಗರ ತಾಲೂಕು. ಬಟ್ ಇಲ್ಲಿ ಮೈಸೂರಲ್ಲಿ ವರ್ಕ್ ಮಾಡ್ತಿದ್ರು, ಆಯುರ್ವೇದಿಕ್ ಥೆರಪಿಸ್ಟಾಗಿ ವರ್ಕ್ ಮಾಡ್ತಿದ್ರು. ಬಟ್ ಅವ್ರು ನನ್ನ ಪೇಪರಲ್ಲಿ ನೋಡ್ಬಿಟ್ಟೇನೆ ಅವರು ಈ ಥರ ಪರಿಚಯ ಆಗಿ ಮಾತಾಡಿ, ಅಂದರೆ ಅವರು ಟ್ರೀಟ್ಮೆಂಟ್ ಬಗ್ಗೆ ಅವ್ರು ಮಾತಾಡಿದರು. ನಾನು ಸ್ಪೋರ್ಟ್ಸ್ ಬಗ್ಗೆ ನಂದು ಹೇಗಾಯಿತು ಅನ್ನೋದು ನಾನೆಲ್ಲ ಹೇಳಿದೆ. ನನ್ನ ಸ್ಟೋರಿ ಕೇಳಿ ಅವ್ರಿಗೂ ತುಂಬ ಬೇಜಾರಾಯಿತು. ಸೊ ಹಾಗಾಗಿ ಅಂದರೆ ಇಷ್ಟು ಚಿಕ್ಕ ವಯಸ್ಸಿಗೆ ಅಂದರೆ ಹಿಂಗೆ ಆಗ್ಬಿಡ್ತಲ್ಲ ಲೈಫ್ ಅನ್ನೋದು ಅವ್ರಿಗೆ ತುಂಬ ಕನ್ಸರ್ನ್ ಜಾಸ್ತಿ, ತುಂಬ ಎಮೋಷನ್ ಆಗಿಬಿಡ್ತಾರೆ. ಆಮೇಲೆ ಹಾಗೆ ಪರಿಚಯ ಆಗಿದ್ದಾಗೆ ಲವ್ ಆಗಿ 2016 ಮ್ಯಾರೇಜ್. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಸರ್ ನಿಮ್ಮದು ಲವ್ ಸ್ಟೋರಿ. ಆ್ಯಕ್ಚುಲಿ ಮೇಡಮ್ ಬಗ್ಗೆ ನಿಜವಾಗ್ಲೂ ಖುಷಿ ಅನಿಸುತ್ತೆ. ಟೇಬಲ್ ಟೆನ್ನಿಸಲ್ಲೂ ಕ್ಲಾಸ್ 1, ಕ್ಲಾಸ್ 2 ಅಂತೇಳಿ ಗ್ರೂಪ್ಸ್ಗಳಿರ್ತವೆ. ಇದು ಹೆಂಗೆ ಅಂದರೆ, ಇದು ಡಿಸಬಿಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ ಅವ್ರು ಯಾವ ಕ್ಲಾಸಿಗೆ ಬರ್ತಾರೆ ಅಂದ್ಬಿಟ್ಟು. ಸೊ ಅದರಲ್ಲಿ ನಮ್ಮದು ಕ್ಲಾಸ್ 1 ಅಂದರೆ ಅದರ್ಥ ತುಂಬ ಲೋಯರ್ ಕ್ಯಾಟಗರಿ, ಅಂದರೆ ಮೊಬಿಲಿಟಿ ತುಂಬ ಕಡಿಮೆ ಇರುತ್ತೆ, ಅವ್ರದ್ದು ಕಡಿಮೆ. ಸೊ ನಮಗಿಂತ ಸ್ವಲ್ಪ ಸ್ಟ್ರಾಂಗ್ ಇರೋರು ಕ್ಲಾಸ್ 2, ಹಾಗೆ 3, 4, 5 ಆ ಥರ ಸ್ವಲ್ಪ. ಆಮೇಲೆ ನಿಂತು ಸ್ಟ್ಯಾಂಡಿಂಗೂ ಬರುತ್ತೆ. ಒಬ್ಬೊಬ್ಬರಿಗೆ ಒಂದು ಕಾಲಿರಲ್ಲ, ಅವರು ಕೂಡ ಟಿ ಆಡ್ಬೋದು. ಒಬ್ಬೊಬ್ರು ಒಂದು ಕೈ ಇರಲ್ಲ, ಅವರು ಆಡ್ತಾರೆ. ನೀವು ಯೂಟ್ಯೂಬಲ್ಲಿ ನೋಡಿದ್ರೆ ಒಬ್ಬರಿಗೆ 2 ಕೈ ಕೂಡ ಇಲ್ಲ, ಕೈ ಇಲ್ಲದೆ ಹೋದರೂ ಕೂಡ ಬರೀ ಬ್ಯಾಟ್ನ ಬಾಯಲ್ಲಿ ಹಿಡ್ಕೊಂಡು ಆಡ್ತಾರೆ. ಆ ವಿಡಿಯೋ ಬೇಕಾದ್ರೆ ನೀವು ಯೂಟ್ಯೂಬಲ್ಲಿ ನೋಡ್ಬೋದು, ಇರುತ್ತೆ ಪ್ಯಾರಾ ಒಲಿಂಪಿಕ್ಕಲ್ಲಿ. ಅವ್ರದ್ದು ಕೂಡ ಒಂದು ಕ್ಲಾಸ್ ಬರುತ್ತೆ. ಸೊ ಇಲ್ಲಿ ಎಲ್ಲ ಡಿಸಬಿಲಿಟಿಗೂ ಕೂಡ ಕ್ಲಾಸಸ್ ಅವರ ಡಿಸಬಿಲಿಟಿ ಮೇಲೆ ಕ್ಯಾಟಗರಿ ಕೊಟ್ಟು ಇವೆಂಟ್ ಆಡಿಸ್ತಾರೆ. ಸೊ ನಮ್ಮದು ಇದರಲ್ಲಿ ನಮಗೆ ಬ್ಯಾಟ್ ಹಿಡ್ಕೊಳ್ಳೋಕ್ಕೂ ಕೂಡ ನಮ್ಮ ಕೈಯಲ್ಲಿ ಗ್ರಿಪ್ ಇಲ್ಲ. ಸೊ ನಮಗೆ ಫಿಂಗರ್ ಗ್ರಿಪ್ಪು ಕೂಡ ಇಲ್ಲ.
ಸೊ ಆದರೆ ನಾವು ಇದನ್ನು ಬ್ಯಾಟ್ ಯಾವ ರೀತಿ ಇಟ್ಕೊತೀವಿ ಅಂತಂದರೆ ಒಂದು ಸ್ಟ್ರ್ಯಾಪಲ್ಲಿ ಹಾಕು ಸುತ್ತಕೊಂಡು ಇಟ್ಕೊತೀವಿ. ಅದನ್ನು ತೋರಿಸ್ತಾರೆ. ಟೈಟ್ ಆಗಿ ಸರಿ ಆಯ್ತಾ? ಇಲ್ಲಿ ಟೈಟ್ ಮಾಡು. ನೋಡು ಸರಿ ಆಯ್ತಾ ನೋಡು. ಸರಿ ಆಯ್ತು, ಸರಿ ಮಾಡಿ. ಸ್ವಲ್ಪ ಕೈ ಸರಿ ಆಯ್ತಾ? ಸರಿ. ಸೊ ಈಗ ಗ್ರಿಪ್ ಇಲ್ಲದೆ ಹೋದರೂ ಕೂಡ ನಾವು ಸ್ಟ್ರ್ಯಾಪ್ ಹಾಕ್ಕೊಂಡು ಆಡ್ತೀವಿ. ಇದು ಕ್ಲಾಸ್ 1 ಕ್ಯಾಟಗರಿಗೆ ಬರುತ್ತೆ ಸ್ಪೈನಲ್ ಕಾರ್ಡಲ್ಲಿ. ಯಾಕೆಂದರೆ ನಮ್ಗೆ ತುಂಬ ಮೊಬಿಲಿಟಿ ಕಡಿಮೆ ಇರುತ್ತೆ, ಟ್ರಂಕ್ ಬ್ಯಾಲೆನ್ಸು ಕೂಡ ತುಂಬ ಇದಾಗಲ್ಲ. ಸೊ ಈಗ ನನ್ನ ಜೊತೆ ಕಾಂಪೀಟ್ ಮಾಡೋರು ಕೂಡ ನನ್ನ ಕ್ಯಾಟಗರಿಯವರೇ ಬರ್ತಾರೆ, ಹೈಯರ್ ಕ್ಯಾಟಗರಿಯವ್ರು ಬರೋಲ್ಲ. ಅವ್ರಿಗೂ ಕೂಡ ಕೈ ಗ್ರಿಪ್ ಇರೋದಿಲ್ಲ. ಇದೇ ಥರ ಅವರು ಇಟ್ಕೊಂಡು ನಾವು ಕಾಂಪೀಟ್ ಮಾಡೋದು. ಈವನ್ ಒಲಂಪಿಕ್ಸಲ್ಲೂ ಕೂಡ ಸೇಮ್ ರೂಲ್ಸ್, ಅಂದರೆ ಸೇಮ್ ಕ್ಯಾಟಗರಿ. ಯಾಕಂದರೆ ಇಲ್ಲಾಂದರೆ ನನಗಿಂತ ಸ್ಟ್ರಾಂಗ್ ಇರೋರು ನನ್ನನ್ನು ಆರಾಮಾಗಿ ಬೀಟ್ ಮಾಡಿಬಿಡ್ತಾರೆ, ಅವಾಗ ಚೀಟಿಂಗ್ ಆಗುತ್ತೆ. ಸೊ ಹಾಗಾಗಿ ಕ್ಲಾಸ್ ಈ ಥರ ಕೊಡ್ತಾರೆ. ಇದು ನಾರ್ಮಲಲ್ಲಿ ಯಾಕಂದರೆ ಇದು ನಾರ್ಮಲಲ್ಲಿ ಇರಲ್ಲ. ನಾರ್ಮಲಲ್ಲಿ ಮೆನ್ ಸಿಂಗಲ್ಸು, ಮೆನ್ಸ್ ಡಬಲ್ಸು, ಮಿಕ್ಸ್, ಮೆನ್ ಆ್ಯಂಡ್ ವುಮೆನ್ ಮಿಕ್ಸ್ ಡಬಲ್ಸ್ ಹಂಗಿರ್ತವೆ. ನಮ್ಮದ್ರಲ್ಲೂ ಡಬಲ್ಸು ಕೂಡ ಬರುತ್ತೆ. ಸೊ ಮೆನ್ ಡಬಲ್ಸು ಬರುತ್ತೆ, ಮಿಕ್ಸ್ ಡಬಲ್ಸು ಒಂದು ಹುಡುಗ ಹುಡುಗಿನೂ ಬರುತ್ತೆ, ಅಷ್ಟೇ ಸಿಂಗಲ್ಸು ಬರುತ್ತೆ. ಆದರೆ ಕ್ಯಾಟಗರಿ ಮೇಲೆ ಅಂದರೆ ನಾವು 2 ವರ್ಷ ಪರಿಚಯ ಆಗಿ 2 ವರ್ಷ ಹಾಗೇನೆ ಫ್ರೆಂಡ್ ಆಗಿದ್ವಿ. ಆಮೇಲೆ 2 ಇಯರ್ ಆಗಿದ್ಮೇಲೆ ಮದುವೆ ಆಗಿದ್ವಿ. ಓಕೆ. 2016 2016 ಮತ್ತೆ ಹೇಗಿದೆ ಮೇಡಮ್ ಜೀವನ ಇವಾಗ? ಚೆನ್ನಾಗಿದೆ ಮೇಡಮ್. ಈಗ ನೀವು ಸರ್ನ ಮದುವೆ ಆಗಿದ್ದೀರಾ. ಈಗ ಈಗಿನ ಹೆಣ್ಮಕ್ಳು, ಎಲ್ಲ ಹೆಣ್ಮಕ್ಳು ಬೇರೆ ಬೇರೆ ರೀತಿಯಲ್ಲಿ ಯೋಚನೆ ಮಾಡ್ತಾರೆ. ಗಂಡನ ಜೊತೆ ಸುತ್ತಾಡಬೇಕು, ಆಸ್ತಿ ಅಂತಸ್ತಿರೋರನ್ನ ಮದುವೆ ಆಗಬೇಕು. ಸೊ ಅಂಥವ್ರಿಗೆಲ್ಲ ಒಬ್ಬ ಮಾದರಿಯಾಗಿ ಇವತ್ತು ನೀವು ನಿಂತ್ಕೊಂಡಿದ್ದೀರಾ. ನಿಮ್ಮನ್ನ ಮಾತಾಡ್ಸಕ್ಕೆ ನನಗೆ ಕೂಡ ತುಂಬ ಪ್ರೌಡ್ ಅನಿಸುತ್ತೆ. ಹೇಗೆ ಅನಿಸುತ್ತೆ ನಿಮಗೆ? ಏನು ಹೇಳ್ತೀರಾ ಹೆಣ್ಮಕ್ಳಿಗೆ? ಬೇರೆ ಹೆಣ್ಮಕ್ಳಿಗೂ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಏನಿಲ್ಲ, ಅದೇ ಈ ಥರ ಇರೋರಿಗೂ ಸ್ವಲ್ಪ ಜೀವನ ಕೊಡಬೇಕು. ಎಮೋಷನಲ್ ಆಗಬೇಡಿ ಮೇಡಮ್. ಎಷ್ಟು ಹೆಮ್ಮೆ ಅನಿಸುತ್ತೆ ಸರ್ ಜೊತೆ ಇರೋಕ್ಕೆ? ಖುಷಿ ಇದೆ ಮೇಡಮ್. ಯಾಕಂದರೆ ನಿಮ್ಮ ಪಾತ್ರ ತುಂಬ ದೊಡ್ಡದಿದೆ. ಯಾಕಂದರೆ ಈ ಕಂಡೀಷನಲ್ಲೂ ನೀವು ಮದುವೆ ಆಗಿ ಅಷ್ಟು ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ದೀರಾ. ಒಬ್ಬ ಹೆಣ್ಣುಮಗಳಾಗಿ ಮನೆ ಜವಾಬ್ದಾರಿಗಳಿರುತ್ತೆ, ಅದನ್ನು ಕೂಡ ನಾವು ನಿರ್ವಹಿಸಬೇಕಾಗುತ್ತೆ ಹೆಣ್ಮಕ್ಳಾಗಿ. ಜೊತೆಗೆ ಸರ್ನ ಕೂಡ ನಾನು ನೋಡಿದೆ, ನಿಮ್ಮ ವಿಡಿಯೋಸ್ನೆಲ್ಲ ನೋಡ್ತಾ ಇದ್ದೆ. ನೀವು ಅವ್ರಿಗೆ ಎಷ್ಟು ಸಪೋರ್ಟ್ ಆಗಿ ಇಬ್ಬರು ತುಂಬ ಚೆನ್ನಾಗಿ ಟೇಬಲ್ ಟೆನ್ನಿಸ್ ಎಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ. ಸೊ ಅಷ್ಟೊಂದು ಟೈಮ್ ಇದಕ್ಕೆ ಸ್ಪೆಂಡ್ ಮಾಡ್ತಾ ಇದ್ದೀರಾ. ಹೇಗೆ ಅನಿಸುತ್ತೆ ನಿಮಗೆ? ಈಗ ಟೈಮ್ ಹೋಗೋದೇ ಗೊತ್ತಾಗ್ತಾ ಇಲ್ಲ ಮೇಡಮ್. ಪ್ರಾಕ್ಟೀಸು, ಮನೆ ಕೆಲಸ ಅದೆಲ್ಲ ಇದು ಟೈಮ್ ಟೇಬಲ್ ಹಾಕೊಂಡು ಮಾಡ್ಕೊತಾ ಇದ್ದೀವಿ. ಟೈಮ್ ಹೋಗೋದು ಗೊತ್ತಾಗ್ತಾನೆ ಇಲ್ಲ. ಹೇಗಿದೆ ಈಗ ರೊಟೀನ್? ಏನು ಮಾಡ್ತೀರಾ ಬೆಳಗ್ಗೆಯಿಂದ ರಾತ್ರಿ ತನಕ? ಹೇಗಿರುತ್ತೆ? ಇಲ್ಲ, ಇದು ಮುಂಚೆ ಅಥ್ಲೆಟಿಕ್ಸ್ ಎಲ್ಲ ಮಾಡಬೇಕಾದ್ರೆ ನಾವು ಮನೇಲೇ ಇರ್ತಾ ಇರಲಿಲ್ಲ, ಜಾಸ್ತಿ ಹೊರಗಡೆನೇ ಆಗ್ತಾ ಇತ್ತು. ಬೆಳಗ್ಗೆ ಮುಂಚೆ ಹೋದರೆ ಬರೋಷ್ಟೊತ್ತಿಗೆ ಮಧ್ಯಾಹ್ನ ಆಗ್ತಿತ್ತು. ಆಮೇಲೆ ಮತ್ತೆ ಜಿಮ್ಮು ಮನೇಲೇನೆ. ಆ ಟೈಮ್ ಹೋಗಿದ್ದೆ ಗೊತ್ತೇ ಆಗಿಲ್ಲ ನಮಗೆ. ಈಗ ಅದೆಲ್ಲ ಸ್ವಲ್ಪ ಖರ್ಚು ಜಾಸ್ತಿ ಅಂದ್ಬಿಟ್ಟು ಈಗ ಅದೇ ಟೇಬಲ್ ಟೆನ್ನಿಸ್ಸು ಮನೇಲೇ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ. ಜಿಮ್ಮು ಅದೆಲ್ಲ ಮನೇಲೇ ಮಾಡ್ತಾ ಇದ್ವಿ. ಓಕೆ 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 ಓಕೆ
ಮೇಡಮ್ ಇವಾಗ ಈಗ ಫಿಸಿಕಲ್ ಆಕ್ಟಿವಿಟಿನೂ ಮಾಡಬೇಕಾಗತ್ತೆ, ನೀವು ಡಯಟು ನೋಡ್ಕೋಬೇಕಾಗತ್ತೆ, ಸೊ ಈ ಥರದ್ದು ಪ್ರಾಕ್ಟೀಸ್ ಇರುತ್ತೆ. ಸೊ ಸಮಯ ಹೆಂಗೆ ಮ್ಯಾನೇಜ್ ಮಾಡ್ತಾ ಇದ್ದೀರಾ? ಮ್ಯಾನೇಜ್ ಆಗ್ತಾ ಇದೆ ಮೇಡಮ್, ಅದು ಸ್ವಲ್ಪ ರೆಸ್ಟ್ ಕಡಿಮೆ ಸಿಗುತ್ತೆ, ಅದ್ರ ಮ್ಯಾನೇಜ್ ಮಾಡ್ತಾ ಇದ್ದೀವಿ. ಓಕೆ, ಮ್ಯಾನೇಜ್ ಮತ್ತೆ ಏನು ಹೇಳೋಕೆ ಇಷ್ಟಪಡ್ತೀರಾ ಮೇಡಮ್ ಫೈನಲ್ ಆಗಿ? ಸರ್ ಬಗ್ಗೆ ಏನು ಹೇಳ್ತೀರಾ? ಸರ್ ಬಗ್ಗೆ ಅಂದರೆ ಮೇಡಮ್ ಅದೇ ಈಗ ಹ್ಯಾಂಡಿಕ್ಯಾಪ್ಟ್ಗಳು ಪಾಪ ಕೊನೆವರೆಗೆ ಒಬ್ಬರೇ ಇರೋಕ್ಕಾಗಲ್ಲ. ಅವ್ರೂ ಮುಂದೆ ಬಂದು ಮದುವೆ ಆಗಬೇಕು. ಸರ್ ಏನಿದು ಸರ್ ಬೊಂಬೆ ಹಿಡ್ಕೊಂಡಿದ್ದೀರಾ? ನಾನು ಲಾಸ್ಟ್ ಇಯರ್ ಏಷ್ಯನ್ ಗೇಮ್ಗೆ ಹೋಗಿದ್ದೆ ಚೀನಾಗೆ. ಸೊ ಅಲ್ಲಿ ಪಾರ್ಟಿಸಿಪೇಷನ್ ಯಾರ್ಯಾರು ಮಾಡ್ತಾರೆ ಅಲ್ಲಿದ್ದು ನೆನಪಿಗೋಸ್ಕರ ನಮ್ಗೆ ಕೊಡ್ತಾರೆ ಗೊಂಬೆ. ಇದು ಅಷ್ಟು ಈಸಿ ಅಲ್ಲ. ಏಷ್ಯನ್ ಗೇಮು ಒಲಿಂಪಿಕ್ಸು ನಡೆಯೋದೇ 4 ವರ್ಷಕ್ಕೆ ಒಂದು ಸತಿ. ಸೊ ಹಾಗಾಗಿ ಅಲ್ಲಿ ಕೊಟ್ಟಿರೋದನ್ನು ನಾವು ಇದನ್ನು ಒಂಥರ ಚಿನ್ನ ಥರ ಕಾಪಾಡ್ಕೋಬೇಕು. ಚಿನ್ನದಕ್ಕಿಂತ ದೊಡ್ಡದಿದೆ ಆ್ಯಕ್ಚುಲಿ ಗೊಂಬೆ. ಯಾಕೆಂದರೆ ಏಷ್ಯನ್ ಗೇಮ್ಗೆ ಹೋಗೋದು, ಒಲಿಂಪಿಕ್ಸ್ಗೆ ಹೋಗೋದು ಅಂದರೆ ಅದು ದೊಡ್ಡ ಸಾಧನೆ. ಸೊ ಅದು ನಮಗೆ ಈ ಗೊಂಬೆ ಯಾವತ್ತಿದ್ರೂ ನಮ್ಮ ಜೊತೆ ಇರಬೇಕು. ಈ ಥರದ್ದು ಇನ್ನೂ ಮುಂದೆ ಬರುತ್ತೆ ಖಂಡಿತ. ಮುಂದೆ ಒಲಿಂಪಿಕ್ಸ್ ಮಾಡ್ತೀನಿ, ಏಷ್ಯನ್ ಗೇಮ್ಸ್ ಮಾಡ್ತೀನಿ. ಬಟ್ ಆ ಗೊಂಬೆಗಳು ಬಂದಾಗ ಇದನ್ನು ಜೋಡಿಸ್ತೀವಲ್ಲ, ಇದನ್ನು ಕೂಡ ನಮಗೊಂಥರ ಮೆಡಲ್ ಜೋಡಿಸ್ಕೊಂಡು ಹೋದಂಗೆ. ಸೊ ಹಾಗಾಗಿ ಈ ಗೊಂಬೆ ಇಷ್ಟ. ಸರ್ ಇವಾಗ ನಿಮ್ಮ ರೊಟೀನ್ ಹೇಗಿದೆ? ತಯಾರಿ ನಿಮ್ಮದು ಹೇಗೆ ನಡೆಸ್ತಾ ಇದ್ದೀರಾ? ರೊಟೀನು ನಾನು ಎವ್ರಿ ಡೇ ಮಾರ್ನಿಂಗು ಸ್ವಲ್ಪ ಫಿಟ್ನೆಸ್ ಮಾಡ್ಕೊತೀವಿ, ಫಿಸಿಕಲ್ ಫಿಟ್ನೆಸ್ಸು. ಆಮೇಲೆ ಸ್ವಲ್ಪ ನಾನು ಕಂಪ್ಯೂಟ್ರ್ ಓಪನ್ ಮಾಡಿ ಸ್ವಲ್ಪ ಗ್ರಾಫಿಕ್ ಡಿಸೈನಿಂಗ್ದು ಕೋರ್ಸ್ಗಳು, ಗೇಮ್ ಡೆವಲಪ್ಮೆಂಟ್ ಕೋರ್ಸ್ಗಳು ಮಾಡ್ತಾಯಿದ್ದೀನಿ. ಸೊ ಅದು ಕೂಡ ನಮಗೊಂದು ಬ್ಯಾಕಪ್ಪಿಗೆ ಬೇಕು ವರ್ಕ್. ಯಾಕಂದರೆ ದುಡ್ಡನ್ನ ದುಡಿಲಿಕ್ಕೆ ಏನು ಮಾಡಬೇಕು, ಅದಕ್ಕೆ ಏನು ನಾಲೆಡ್ಜ್ ಬೇಕು ಅದನ್ನು ಕೂಡ ಡೆವಲಪ್ ಮಾಡ್ತಾಯಿದ್ದೀವಿ. ಯಾಕಂದರೆ ಇವತ್ತಿನ ದಿನ ದುಡ್ಡಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಮತ್ತು ಇನ್ನೊಂದು, ನಾವು ಕಾಂಪಿಟೇಷನ್ಸ್ಗೆ ಹೋಗ್ಬೇಕಂದ್ರೂ ಕೂಡ ನಮಗೆ ದುಡ್ಡು ತುಂಬ ಇಂಪಾರ್ಟೆಂಟು. ಪಾರ್ಟಿಸಿಪೇಷನ್ ಮಾಡಬೇಕಂದ್ರೂ ನಾವು ಹೋಗೋ ಬರೋದು ಖರ್ಚಿಗೆಲ್ಲ ದುಡ್ಡು ಬೇಕು. ಸೊ ಅದಕ್ಕೆ ಸ್ವಲ್ಪ ಕಲಿತಾ ಇದ್ದೀನಿ. ಮತ್ತು ನೆಕ್ಸ್ಟು ನಾವು ಅದೆಲ್ಲ ಮುಗಿದ್ಮೇಲೆ ಮತ್ತೆ ಈವ್ನಿಂಗ್ ಟೇಬಲ್ ಟೆನ್ನಿಸ್ಸು ಪ್ರಾಕ್ಟೀಸ್ ಇರುತ್ತೆ. ಸೊ ಅದು ನಾನು ನಮ್ಮ ವೈಫ್ ಜೊತೆ ಪ್ರಾಕ್ಟೀಸ್ ಮಾಡ್ತೀನಿ. ಮತ್ತು ಅಗೇನ್ ನೈಟು ಇನ್ನೊಂದು ಸ್ವಲ್ಪ ಡಿಸೈನಿಂಗ್ ಬಗ್ಗೆ ಫೋಕಸ್ ಮಾಡ್ತಿದ್ದೀನಿ. ಸರ್ ಇವಾಗ ನಿಮ್ಮ ಫಿನಾನ್ಷಿಯಲಿ ಹೇಗೆ ನಡೀತಾ ಇದೆ ನಿಮ್ಮದು ಕಂಡೀಷನ್? ಮತ್ತು ಸ್ಪಾನ್ಸರ್ಶಿಪ್ಸ್ ಎಲ್ಲ ಹೇಗೆ ಯಾರಾದರೂ ಬರ್ತಾ ಇದ್ದಾರಾ? ಇಲ್ಲ, ನನಗೆ ಮಂತ್ಲಿ 10,000 ಸಪೋರ್ಟ್ ಮಾಡ್ತಾ ಇದ್ದಾರೆ ಒಂದು ಕಂಪ್ನಿ. ಬಟ್ ಆದರೆ ಅದು ಮನೆ ರೆಂಟ್ ಕಟ್ಟಲಿಕ್ಕೆ ಅದಕ್ಕೆ ಸ್ವಲ್ಪ ಹೆಲ್ಪ್ ಆಗ್ತಾಯಿದೆ ಅಷ್ಟೇ. ಬಟ್ ಆದರೆ ನಾವು ಕಾಂಪಿಟೇಷನ್ ಅಟೆಂಡ್ ಮಾಡಬೇಕಂದ್ರೆ ಸ್ಪಾನ್ಸರ್ಶಿಪ್ ಅವಶ್ಯಕತೆ ಇದೆ. ಯಾಕೆಂದರೆ ನಾವು ಬೇರೆ ಸ್ಟೇಟಿಗೆಲ್ಲ ಹೋಗ್ಬೇಕಂದ್ರೆ ಫ್ಲೈಟಲ್ಲಿ ಹೋಗಬೇಕಾಗುತ್ತೆ. ಮತ್ತು ಅಲ್ಲಿ ಸಮ್ಟೈಮ್ಸ್ ಅಕಾಮಿಡೇಷನ್ ಕೊಡ್ತಾರೆ, ಇಲ್ಲಾಂದರೆ ನಿಮ್ಮದೇ ಅಕಾಮಿಡೇಷನು ಫುಡ್ಡು ಎರಡೂ ನಿಮ್ಮದೇ ಅಂತಾರೆ. ಸೊ ಆ ಥರ ಇದ್ದಾಗ ಎಲ್ಲ ಖರ್ಚು ನಾವೇ ಹಾಕ್ಕೊಂಡು ಕಾಂಪಿಟೇಷನ್ ಒಂದು ನ್ಯಾಷನಲ್ಸ್ ಅಟೆಂಡ್ ಮಾಡಬೇಕು ಅಂದ್ರೂ ನಮಗೆ 50,000 ರೂಪೀಸ್ ಖರ್ಚಾಗುತ್ತೆ. ಯಾಕಂದರೆ ನಾನು ಡಿಪೆಂಡ್ ಆಗಿರೋದ್ರಿಂದ ನಾವು ವೈಫ್ನೂ ಕರ್ಕೊಂಡು ಹೋಗ್ಬೇಕು. ಸೊ ಈ ಥರ ಇದ್ದಾಗ ನಮಗೆ ವಿತೌಟ್ ಸ್ಪಾನ್ಸರ್ಶಿಪ್ಪು ಕಾಂಪಿಟೇಷನ್ ಮಾಡೋಕ್ಕೂ ಕಷ್ಟನೇ. ಸೊ ಯಾರಾದರೂ ಸ್ಪಾನ್ಸರ್ಶಿಪ್ ಮಾಡಿದ್ರೆ ನಾವು ಡೆಫಿನೆಟ್ಲಿ ಇನ್ನೂ ಈ ಪ್ಯಾರಾ ಸ್ಪೋರ್ಟ್ಸಲ್ಲಿ ಕಾಂಪಿಟೇಷನ್ಸ್ ಅಟೆಂಡ್ ಮಾಡಿ ಒಲಿಂಪಿಕ್ ಮೆಡಲು ಖಂಡಿತ ಮಾಡ್ತೀವಿ. ನೆಕ್ಸ್ಟು ಅಂದರೆ ಈಗ ನಮಗೆ ಪ್ರಾಬ್ಲಮ್ ಏನಂದರೆ ನಾವು ನ್ಯಾಷನಲ್ ಮೆಡಲ್ ಬಂದರೆ ಸೊ ಅದಕ್ಕೆ ಕ್ಯಾಶ್ ಅವಾರ್ಡ್ ಅಂತ ಇದೆ. ಸೊ ಗೋಲ್ಡ್ ಮೆಡಲ್ ಮಾಡಿದ್ರೆ 2 lakhs, ಸಿಲ್ವರ್ ಮಾಡಿದ್ರೆ 1.5, ಬ್ರಾನ್ಸ್ ಮಾಡಿದ್ರೆ 1 ಅಂತ. ಸೊ ನಮಗೆ ಇಲ್ಲಿ ಕರ್ನಾಟಕದಲ್ಲಿ ಮೆಡಲ್ ಬಂದರೂ ಕೂಡ ಇಮಿಡಿಯೇಟಾಗಿ ನಮಗೆ ಅದು ಕ್ಯಾಶ್ ಅವಾರ್ಡ್ ಕೊಡ್ತಾಯಿಲ್ಲ. ಈಗ 2021ನಲ್ಲಿ ಮಾಡಿರೋದು ಕೂಡ ಇನ್ನೂ ಕೊಟ್ಟಿಲ್ಲ. ಸೊ ನಾನು 4 ಸತಿ ನ್ಯಾಷನಲ್ ಮೆಡಲ್ ಮಾಡಿದ್ರು ಕೂಡ ಇದುವರೆಗೂ ಕ್ಯಾಶ್ ಅವಾರ್ಡ್ ಅಂತ ಬಂದಿಲ್ಲ. ಈ ಥರ ಇದ್ದಾಗ ನಮಗೆ ಸ್ಪೋರ್ಟ್ಸಿಗೆ ಅಷ್ಟು ಸಪೋರ್ಟು ಸಿಗ್ತಾಯಿಲ್ಲ. ಆವಾಗ ಇದರಲ್ಲಿ ಮುಂದುವರಿಯೋದು ಕೂಡ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಗೋರ್ಮೆಂಟ್ಗೂ ಕೂಡ ಕೇಳ್ಕೊಳ್ಳೋದು ಒಂದೇ, ಬೇಗ ನಮಗೆ ಪ್ಯಾರಾ ಸ್ಪೋರ್ಟ್ಸಿಗೆ ಸಪೋರ್ಟ್ ಮಾಡಬೇಕಂದ್ರೆ ಕ್ಯಾಶ್ ಅವಾರ್ಡ್ಗಳೆಲ್ಲ ಇಮಿಡಿಯೇಟಾಗಿ ರಿಲೀಸ್ ಮಾಡಬೇಕು. ಯಾಕಂದರೆ ಬೇರೆ ಸ್ಟೇಟಲ್ಲೆಲ್ಲ ವಿತಿನ್ 3 monthsಲ್ಲಿ ಅವ್ರಿಗೆ ಮೆಡಲ್ ಬಂದ ತಕ್ಷಣವೇ ಅವ್ರಿಗೆ ಅಮೌಂಟ್ ಕೊಡ್ತಾರೆ. ಸೊ ಇಲ್ಲಿ ಯಾಕೆ ಕೊಡ್ತಾಯಿಲ್ಲ ನನಗೆ ಗೊತ್ತಿಲ್ಲ. ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೊತೀನಿ, ಯಾರ್ಯಾರು ನ್ಯಾಷನಲ್ಲು ಪ್ಯಾರಾದಲ್ಲಿ ಎಸ್ಪೆಷಲಿ, ಯಾಕೆಂದರೆ ನಾರ್ಮಲಲ್ಲಿ ಮಾಡೋದಕ್ಕಿಂತ ಪ್ಯಾರಾದಲ್ಲಿ ಇನ್ನೂ ತುಂಬ ನಮಗೆ ಚಾಲೆಂಜಸ್ ಇರುತ್ತೆ. ನಾವು ಆ ಚಾಲೆಂಜಸ್ ಎಲ್ಲ ಫೇಸ್ ಮಾಡಿಕೊಂಡು ಎವ್ರಿ ಡೇ ಪ್ರಾಕ್ಟೀಸ್ ಮಾಡಿಕೊಂಡು ಮೆಡಲ್ ಮಾಡ್ತೀವಿ ಅಂದಾಗ ದಯವಿಟ್ಟು ನಮಗೆ ಸಿಗಬೇಕಾಗಿರೋ ಕ್ಯಾಶ್ ಅವಾರ್ಡು ಆದಷ್ಟು ಬೇಗ ಕೊಡಿ.
ಸೊ ಆವಾಗ ನಾವು ಮತ್ತೆ ಇಂಟರ್ನ್ಯಾಷನಲ್ಸಲ್ಲೂ ಮಾಡ್ಕೊಂಡು ಬರ್ತೀವಿ. ಆವಾಗ ನಮಗಷ್ಟೇ ಅಲ್ಲ, ಕಂಟ್ರಿಯೂ ಕೂಡ ಒಂದು ಒಳ್ಳೆಯ ಹೆಸರು ಬರುತ್ತೆ. ದಯವಿಟ್ಟು ಇದರಲ್ಲಿ ಡಿಲೇ ಮಾಡೋಕ್ಕೆ ಹೋಗಬೇಡಿ, ತುಂಬ ತೊಂದರೆ ಆಗುತ್ತೆ. ಸೊ ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಸರ್, ಇಷ್ಟು ವರ್ಷಗಳಲ್ಲಿ ಕಷ್ಟ ಸುಖ ಏಳು ಬೀಳು ಎಲ್ಲವನ್ನ ನೋಡ್ಕೊಂಡು ಬಂದಿದ್ದೀರಾ. ಎಲ್ಲವನ್ನ ಮೀರಿ ಮತ್ತೆ ನಾನು ಏನೋ ಮಾಡಬೇಕು ಅನ್ನುವಂಥ ಪ್ರಯತ್ನದಿಂದ ಮತ್ತೆ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ. ಈ ಹಠ ಛಲ ನೋಡಿ ನನಗೆ ತುಂಬಾ ಇನ್ಸ್ಪೈರಿಂಗ್ ಅನ್ಸಿದ್ರಿ ನೀವು. ಸೊ ಇವತ್ತಿಗೆ ಜೀವನಾನ ಹಿಂತಿರುಗಿ ನೋಡಿದಾಗ ಅಥವಾ ಮುಂದೆನೂ ಸಾಕಷ್ಟು ಲೈಫ್ ಇದೆ. ಸೊ ಏನು ಅನ್ಸುತ್ತೆ ಸರ್ ಜೀವನ ಅಂದರೆ ಏನು? ಲೈಫಲ್ಲಿ ಎಲ್ಲರ ಲೈಫಲ್ಲೂ ಒಂದು ಅಡಲ್ಸ್ ಅನ್ನೋದು ಇದ್ದೇ ಇರುತ್ತೆ. ಬಟ್ ಕೆಲವ್ರ ಲೈಫಲ್ಲಿ ಹೆಂಗೆ ಅಂದರೆ, ನಾನು ಇದನ್ನು ಆದರೆ ನನ್ನ ಲೈಫಲ್ಲಿ ಅಡಲ್ಟ್ಸ್ಗಳನ್ನು ಜಾಸ್ತಿ ಇತ್ತು. ಬಟ್ ಅದು ಇತ್ತು, ಈಗಲೂ ಇದೆ. ಬಟ್ ಅದನ್ನೆಲ್ಲ ದಾಟ್ಕೊಂಡೇ ಬರ್ತಿದ್ದೀವಿ. ಅದು ಏನಕ್ಕೆ ಕೆಲವ್ರ ಲೈಫಲ್ಲಿ ಅಡಲ್ಟ್ಸ್ಗಳು ಕಡಿಮೆ ಇರುತ್ತೆ, ಇನ್ನು ಕೆಲವರಲ್ಲಿ ಜಾಸ್ತಿ ಇರುತ್ತೆ ಅಂತ ಅದು ದೇವ್ರಿಗೆ ಗೊತ್ತು. ಇನ್ನು ಮೋಸ್ಟ್ಲಿ ತುಂಬ ಸ್ಟ್ರಾಂಗ್ ಇರೋರ ವ್ಯಕ್ತಿಗೆ ಅಡಲ್ಟ್ಸ್ಗಳು ಜಾಸ್ತಿ ಇಟ್ಟಿರ್ತಾರ, ಅದು ನನಗೆ ಗೊತ್ತಿಲ್ಲ. ಬಟ್ ಅದು ಏನೇ ಇದ್ರೂ ನಾವು ಫೇಸ್ ಮಾಡಲೇಬೇಕು ಜೀವನ ಅಂದಮೇಲೆ. ಲೈಫಲ್ಲಿ ಯಾವಾಗ ಏನು ಬರುತ್ತೆ ಅದನ್ನು ಯಾವುದನ್ನು ಹೇಳೋಕ್ಕಾಗಲ್ಲ. ಬಟ್ ನಾನು ಅದನ್ನು ಫೇಸ್ ಮಾಡ್ಕೊತ ನಾನು ಹೆಂಗೆ ಅಡಲ್ಟ್ಸ್ಗಳನ್ನ ದಾಟ್ಕೊಂಬರ್ತಿದ್ದೀನಿ ಅದೇ ನನ್ನ ಸ್ಟ್ರಾಂಗ್ ಮಾಡ್ತಾಯಿದೆ. ಹಾಗಾಗಿ ಇದನ್ನು ಲೈಫಲ್ಲಿ ಮುಂದೆ ನುಗ್ತಾ ಹೋಗ್ತಾ ಇದ್ದೀವಿ. ಬಿಟ್ಟರೆ ಇನ್ನೇನಿಲ್ಲ. ದೇವರೇ ಕಷ್ಟ ಕೊಡೋದು ದೇವರೇ, ಅದನ್ನು ಎದುರಿಸೋ ಶಕ್ತಿ ಕೊಡೋದು ದೇವರೇ. ಎರಡೂ ದೇವರೇ ಕೊಟ್ಟಿರೋದ್ರಿಂದ ನಾನು ಬರೀ ಅದನ್ನು ಫೇಸ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಮೇಡಮ್, ಬೇರೆ ಏನೇನಿಲ್ಲ. ಸೊ ಇದು ನನ್ನ ಪ್ಯಾರಾ ಅಥ್ಲೆಟಿಕ್ಸ್ ನ್ಯಾಷನಲ್ಸ್ ಮೆಡಲ್ಸ್ಗಳು. ಸೊ 1 ಗೋಲ್ಡು, 2 ಸಿಲ್ವರ್, ಸೊ 2 ಬ್ರಾನ್ಸ್ ಇದೆ. ಸೊ ಇನ್ನೊಂದು ಬ್ರಾನ್ಸ್ ನಮಗೆ ಸಿಕ್ಕಿಲ್ಲ, ಕೊಟ್ಟಿಲ್ಲ ಅವರೇನೆ. ಬಟ್ ಈ 1 ಗೋಲ್ಡು ಮತ್ತು 1 ಬ್ರಾನ್ಸು ಲಾಸ್ಟ್ ಇಯರ್ ಆಗಿರೋದು ಪುಣೆನಲ್ಲಾದಂಥ ನ್ಯಾಷನಲ್ಸಲ್ಲಿ. ಡಿಸ್ಕಸಲ್ಲಿ ಗೋಲ್ಡು, ಕ್ಲಬ್ ಥ್ರೋನಲ್ಲಿ ಬ್ರಾನ್ಸು. ಇನ್ನೊಂದು ಬ್ರಾನ್ಸು 2021 ಕ್ಲಬ್ ಥ್ರೋನಲ್ಲಿ ಬ್ರಾನ್ಸ್ ಆಗಿದೆ. ಸೊ ಟೋಟಲ್ ಅಂದರೆ 4 ನ್ಯಾಷನಲ್ಸ್ ಮೆಡಲ್ ಆಗಿದೆ. ಸೊ ಇಂಟರ್ನ್ಯಾಷನಲ್ಸು 3 ರೆಪ್ರೆಸೆಂಟ್ ಮಾಡಿದ್ದೀನಿ ಇದುವರೆಗೂ. ಇನ್ನು ನೆಕ್ಸ್ಟ್ ಇಯರ್ ಮತ್ತೆ ಅಗೇನ್ ಟೇಬಲ್ ಟೆನ್ನಿಸಲ್ಲಿ ರೆಪ್ರೆಸೆಂಟ್ ಮಾಡ್ತೀನಿ. ಸರ್ ಜೀವನ ಸಾಕಷ್ಟು ಜನರಿಗೆ ಸ್ಫೂರ್ತಿಯಾಗಿದೆ ಅಂತ ಭಾವಿಸ್ತೀನಿ. ಸರ್ ಇಷ್ಟೊಂದೆಲ್ಲ ಕಷ್ಟಪಟ್ಟು ಎಲ್ಲ ಏಳು ಬೀಳುಗಳನ್ನು ಎಲ್ಲವನ್ನ ಮೆಟ್ಟಿ ನಿಮ್ಮ ಸಾಧನೆ ಹಾದಿಯಲ್ಲಿ ಸಾಕ್ತಾ ಇದ್ದೀರಾ. ನಿಮ್ಮ ಬದುಕು ಹಸನಾಗಲಿ. ನಿಮ್ಮ ಕನಸು ಏನಿದೆ ಒಲಿಂಪಿಕ್ಸ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿ ಭಾರತಕ್ಕೆ ಮೆಡಲ್ ತರಬೇಕು ಅನ್ನುವಂಥದ್ದು ಆದಷ್ಟು ಬೇಗ ನೆರವೇರಲಿ ಅಂತ ನಾನು ನಿಮಗೆ ವಿಶ್ ಮಾಡ್ತೀನಿ ಸರ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಇಲ್ಲ, ನಮ್ಮನ್ನು ಗುರುತಿಸಿ ನೀವು ಇಂಟರ್ವ್ಯೂ ಮಾಡಿ ನನಗೆ ನಿಜವಾಗ್ಲೂ ಪರ್ಸ್ನಲಿ ತುಂಬ ಖುಷಿ ಆಯಿತು. ನಿಜ ಹೇಳ್ಬೇಕಂದ್ರೆ ಈ ಥರ ನಮಗೆ ಇಂಟ್ರ್ವ್ಯೂ ಎಲ್ಲ ಮಾಡಿದಾಗ ಇನ್ನೂ ಮೋಟಿವೇಟ್ ಆಗುತ್ತೆ. ಇನ್ನೂ ನಾವು ಮೆಡಲ್ಗಳು ಮಾಡಬೇಕು ಕಂಟ್ರಿಗೆ, ಇನ್ನೂ ಏನೂ ಮಾಡಿಲ್ಲ ಅನ್ನೋ ಥರ ಫೀಲ್ ಆಗುತ್ತೆ. ಸೊ ನಮ್ಮನ್ನು ನೀವು ಬಂದು ಇಂಟ್ರ್ವ್ಯೂ ಮಾಡಿದ್ದು ನಂಗೆ ನಿಜವಾಗ್ಲೂ ಮೋಟಿವೇಟ್ ಆಗಿದೆ. ತುಂಬ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು.